ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 736 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14ರಿಂದ 17ನೇ ಆಗಸ್ಟ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ನಂಜರಾಯನ ಪಕ್ಷಿಧಾಮವು ಭಾರತ ದೇಶದ ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದಿ ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಂಜರಾಯನ ಪಕ್ಷಿಧಾಮವನ್ನು ನಾವು ನಮ್ಮ ಭಾರತ ದೇಶದ ತಮಿಳುನಾಡು ರಾಜ್ಯದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಕ್ಷಿಧಾಮ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಸೊ ಈ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳು ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಥವಾ ಅಂತಾರಾಷ್ಟ್ರೀಯ ಸಮಾವೇಶ ಇರುತ್ತೆ. ಸೊ ಇದನ್ನು ನಾವು ರಾಮ್ಸಾರ್ ಸೈಟ್ಸ್ ಅಂತ ಕರಿತೇವೆ. ರಾಮ್ಸಾರ್ ಅಂತಕ್ಕಂಥದ್ದು ಇರಾನ್ನಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಈ ಒಂದು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇದಕ್ಕೆ ಸಹಿ ಹಾಕಿರುವ ಕಾರಣದಿಂದ ಸೊ ಇದನ್ನು ನಾವು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಪಟ್ಟಿಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 3 ಜೌಗು ಪ್ರದೇಶಗಳನ್ನು ಸೇರಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಆ 3 ಜೌಗು ಪ್ರದೇಶಗಳು ಯಾವುವು, ಅವು ಯಾವ ರಾಜ್ಯಗಳಲ್ಲಿವೆ, ಸೊ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇದನ್ನು ನಾವು ನಂಜರಾಯನ್ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಎರಡನೇದನ್ನು ನಾವು ಕಜುವೇಲಿ ಬರ್ಡ್ ಸ್ಯಾಂಕ್ಚುರಿ ಅಥವಾ ಕಜುವೇಲಿ ಪಕ್ಷಿಧಾಮ ಅಂತ ಹೇಳ್ತೇವೆ. ಸೊ ಇದು ಕೂಡ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಪಕ್ಷಿಧಾಮವಾಗಿರುತ್ತೆ. ಸೊ ಮೂರನೇದನ್ನು ನಾವು ತವಾ ರಿಸರ್ವಾಯರ್ ಅಂತ ಕರಿತೇವೆ. ಸೊ ಇದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಸೊ ಈ 3 ವೆಟ್ಲ್ಯಾಂಡ್ಗಳನ್ನು ರಾಮ್ಸಾರ್ ಪಟ್ಟಿಗೆ ಸೇರಿಸಿರುವ ಕಾರಣದಿಂದ ನಮ್ಮ ಭಾರತ ದೇಶದ ಟೋಟಲ್ ರಾಮ್ಸಾರ್ ಸೈಟ್ಸ್ ಎಷ್ಟಾಗುತ್ತೆ ಅಂದರೆ, ಸೊ 85ಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 82 ಇದ್ದಿದ್ದು ಈಗ 85ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ರಾಮ್ಸಾರ್ ಸೈಟ್ಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾಗ ಸೊ ನಿಮಗೆ ತಮಿಳುನಾಡು ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ತಮಿಳುನಾಡಿನಲ್ಲಿ ಇಷ್ಟು ದಿನ 16 ರಾಮ್ಸಾರ್ ಸೈಟ್ಗಳಿದ್ದವು. ಈಗ 2 ಸೇರಿರುವ ಕಾರಣದಿಂದ 18ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಉತ್ತರ ಪ್ರದೇಶದಲ್ಲಿ 10 ರಾಮ್ಸಾರ್ ಸೈಟ್ಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಅಂತಕ್ಕಂಥದ್ದು ಸಹಿ ಹಾಕಿರ್ತಕ್ಕಂಥ ವರ್ಷ ಯಾವುದು ಅಂದರೆ 1971ನಲ್ಲಿ ಇರಾನ್ನಲ್ಲಿರ್ತಕ್ಕಂಥ ಒಂದು ಸಿಟಿ. ಸೊ ಅದನ್ನು ನಾವು ರಾಮ್ಸಾರ್ ಅಂತ ಕರಿತೇವೆ. ಸೊ ಈ ಒಂದು ರಾಮ್ಸಾರ್ನಲ್ಲಿ ಈ ಒಂದು ಕಾಂಟ್ರಾಕ್ಟ್ ಅಥವಾ ಈ ಒಂದು ಕನ್ವೆನ್ಷನ್ಗೆ ಅಥವಾ ಸಮಾವೇಶಕ್ಕೆ ಸಹಿ ಹಾಕಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಹಾಗಿದ್ರೆ ಸೊ ನಮ್ಮ ಭಾರತ ದೇಶ ಈ ಒಂದು ಕನ್ವೆನ್ಷನ್ಗೆ ಸಿಗ್ನೇಟರಿ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅಂದರೆ 1982 ಅಥವಾ 1982ರಲ್ಲಿ ಭಾರತ ರಾಷ್ಟ್ರ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ಗೆ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 1982ರಿಂದ ಅಂದರೆ ನಾವು ಸಹಿ ಹಾಕಿರ್ತಕ್ಕಂಥ ವರ್ಷದಿಂದ 2013ರವರೆಗೆ ಅಂದರೆ 2013ವರೆಗೆ ಸೊ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ಗೆ ನಮ್ಮ ಭಾರತ ದೇಶದಿಂದ 26 ತಾಣಗಳನ್ನು ಮಾತ್ರ ಆ್ಯಡ್ ಮಾಡಲಾಗಿತ್ತು. ಬಟ್ 2014ಇಂದ 2024 ಮಧ್ಯದಲ್ಲಿ 59 ತಾಣಗಳನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಅಧಿಕ ಸಂಖ್ಯೆಯ ವೆಟ್ಲ್ಯಾಂಡ್ಗಳನ್ನು ಇದರ ಅಡಿಯಲ್ಲಿ ಸೇರಿಸಿ ಸೊ ಅದನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕಾರ್ಯಗಳನ್ನು ಈಗ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಈ ಒಂದು ವೆಟ್ಲ್ಯಾಂಡ್ಸ್ ಅಂತ ಬಂದಾಗ ಟೋಟಲ್ ನಮ್ಮ ಭಾರತ ದೇಶದಲ್ಲಿ 85 ಇದೆ ಅಂತ ನಮಗೆ ಗೊತ್ತಾಗಿರುತ್ತೆ. ಬಟ್ ಎಷ್ಟು ರೀತಿಯ ವೆಟ್ಲ್ಯಾಂಡ್ಸ್ಗಳಿರ್ತವೆ ಅಂದರೆ ಅವುಗಳ ಮಾದರಿಯ ಆಧಾರದ ಮೇಲೆ ಜೌಗು ಪ್ರದೇಶಗಳನ್ನು ನಾವು 19 ರೀತಿಯ ಜೌಗು ಪ್ರದೇಶಗಳಾಗಿ ನಾವು ಡಿವೈಡ್ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದ ಗುಜರಾತ್ ಈ ಒಂದು ಏರಿಯಾ ವೈಸ್ ತಗೊಂಡಾಗ ಅಂದರೆ ಭೌಗೋಳಿಕವಾಗಿ ಅದರ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಗುಜರಾತ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಅಂದರೆ ಮ್ಯಾಕ್ಸಿಮಮ್ ಏರಿಯಾವನ್ನು ಹೊಂದಿರತಕ್ಕಂಥ ಒಂದು ವೆಟ್ಲ್ಯಾಂಡ್ಗಳನ್ನು ಹೊಂದಿರುತ್ತೆ. ಸೊ ಬಟ್ ನಂಬರ್ಸ್ ಅನ್ನು ತೆಗೆದುಕೊಂಡಾಗ ತಮಿಳುನಾಡು ಮೊದಲನೇ ಸ್ಥಾನದಲ್ಲಿರುತ್ತೆ. ಬಟ್ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಗುಜರಾತ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಅಂದರೆ ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶವನ್ನು ನೋಡ್ಬೋದಾಗಿರುತ್ತೆ. 3ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. 4ನೇ ಸ್ಥಾನದಲ್ಲಿ ನಾವು ವೆಸ್ಟ್ ಬೆಂಗಾಲನ್ನು ಈ ಒಂದು ವಿಸ್ತೀರ್ಣದ ರೀತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪ್ರಪಂಚದಲ್ಲಿಯೇ ಈ ಒಂದು ರಾಮ್ಸಾರ್ ವೆಟ್ಲ್ಯಾಂಡ್ಸ್ಗಳನ್ನು ಹೊಂದಿರತಕ್ಕಂಥ ಹೆಚ್ಚಿನ ಸಂಖ್ಯೆಯ ರಾಷ್ಟ್ರ ಯಾವುದು ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಾವು 175 ರಾಮ್ಸಾರ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ 2ನೇ ಸ್ಥಾನದಲ್ಲಿ ನಾವು ಮೆಕ್ಸಿಕೋವನ್ನು ನೋಡ್ಬೋದಾಗಿರುತ್ತೆ. ಮೆಕ್ಸಿಕೋದಲ್ಲಿ 142 ರಾಮ್ಸಾರ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ.
ಹೇಳ್ಬೋದಾಗಿರುತ್ತೆ. ಬಟ್ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಸೊ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ವಿಸ್ತೀರ್ಣದಲ್ಲಿ ಹೆಚ್ಚು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಬೊಲಿವಿಯಾದಲ್ಲಿ ಅತ್ಯಂತ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವೆಟ್ಲ್ಯಾಂಡ್ಗಳು ಎಷ್ಟು, ಐ ಮೀನ್ ಟು ಸೇ ರಾಮ್ಸಾರ್ ಸೈಟ್ಗಳು ಎಷ್ಟು, ಅದು ಯಾವ್ದ್ಯಾವುದು ಮತ್ತು ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಯಾವ ರೀತಿಯ ರೇಷ್ಮೆ ಇತ್ತೀಚೆಗೆ ಓಯಿಕ್ ಟೆಕ್ಸ್ ಪ್ರಾಮಾಣೀಕರಣವನ್ನು ಪಡೆದುಕೊಂಡಿದೆ? ಸೊ ವಿಚ್ ಟೈಪ್ ಆಫ್ ಸಿಲ್ಕ್ ಹ್ಯಾಸ್ ಅಬ್ಟೈನ್ಡ್ ಓಯಿಕೋ ಟೆಕ್ಸ್ ಸರ್ಟಿಫಿಕೇಟ್ ರೀಸೆಂಟ್ಲಿ? ಸೊ ಇದು ಒಂದು ಪ್ರಾಮಾಣೀಕರಣ ಆಗಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಒಂದು ರೇಷ್ಮೆಗೆ ಬಹಳ ಇತ್ತೀಚೆಗೆ ಓಯಿಕೋ ಟೆಕ್ಸ್ ಎಂದು ಕರೀತಕ್ಕಂಥ ಒಂದು ಸರ್ಟಿಫಿಕೇಶನ್ ಅನ್ನು ಕೊಡಲಾಗಿರುತ್ತೆ. ಆ ಸರ್ಟಿಫಿಕೇಶನ್ ಅಥವಾ ಪ್ರಾಮಾಣೀಕರಣವನ್ನು ಪಡೆದುಕೊಂಡಿರ್ತಕ್ಕಂಥ ಸಿಲ್ಕ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಿ ಸಿಲ್ಕ್ಗೆ ಈ ಒಂದು ಪ್ರಾಮಾಣೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸಿಲ್ಕ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಈವನ್ ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲೂ ಬರುವ ಕಾರಣದಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು ಸರ್ಟಿಫಿಕೇಶನ್ ಅನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಾರ್ತ್ ಈಸ್ಟರ್ನ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಹ್ಯಾಂಡ್ಲೂಮ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರೀತೇವೆ. ಅಂದ್ರೆ ಇದು ಈಶಾನ್ಯ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈಶಾನ್ಯ ಕರಕುಶಲ ಮತ್ತು ಕೈಮಗ್ಗ ಅಭಿವೃದ್ಧಿ ನಿಗಮ ಅಂತ ಬರುತ್ತೆ. ಸೊ ಇವ್ರಿಗೆ ಈ ಒಂದು ಪ್ರಾಮಾಣೀಕರಣವನ್ನ ಕೊಡಲಾಗಿರುತ್ತೆ. ಸೊ ಈ ಒಂದು ಪ್ರಾಮಾಣೀಕರಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಓಯಿಕೋ ಟೆಕ್ಸ್ ಅಂತ ಕರಿತೇವೆ. ಸೊ ಈ ಪ್ರಾಮಾಣೀಕರಣವನ್ನ ಪಡೆದುಕೊಂಡಿರ್ತಕ್ಕಂಥ ಸಿಲ್ಕ್ ನ ಮಾದರಿ ಯಾವುದು ಅಂತ ಕೇಳಿದಾಗ ನಿಮಗೆ ಎರಿ ಸಿಲ್ಕ್ ಅಂತ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದೇ ಸಿಲ್ಕ್ಗೆ ಯಾಕೆ ಈ ಒಂದು ಪ್ರಾಮಾಣೀಕರಣವನ್ನು ಕೊಟ್ಟಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಸರ್ಟಿಫಿಕೇಟ್ ಏನಿದೆ ನಮ್ಮ ಭಾರತ ದೇಶದ ಈ ಒಂದು ಟ್ರೆಡಿಷನಲ್ ಕ್ರಾಫ್ಟ್ಮನ್ಶಿಪ್ ಅಂದ್ರೆ ಈ ಒಂದು ಸಾಂಪ್ರದಾಯಿಕ ಕರಕುಶಲತೆ ಏನಿರುತ್ತೆ ಸೊ ಅದನ್ನ ಉನ್ನತೀಕರಣಗೊಳಿಸುತ್ತೆ. ಅದರ ಜೊತೆಗೆ ನಮ್ಮನ್ನ ಗ್ಲೋಬಲಿ ರೆಕಗ್ನೈಸ್ ಮಾಡುತ್ತೆ, ಅಂದ್ರೆ ಜಾಗತಿಕವಾಗಿ ನಮ್ಮನ್ನ ಗುರುತಿಸ್ಕೊಳ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಎರಿ ಸಿಲ್ಕ್ ಏನಿರುತ್ತೆ ಸೊ ಇದು ಸಸ್ಟೈನಬಲ್ ಟೆಕ್ಸ್ಟೈಲ್ಗೆ ಒಂದು ಉದಾಹರಣೆ ಆಗಿರುತ್ತೆ. ಹೇಗೆ ಸಸ್ಟೈನಬಲ್ ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಇದು ಡೈರೆಕ್ಟ್ಲಿ ಫ್ರಮ್ ಜರ್ಮನಿ, ಅಂದ್ರೆ ಜರ್ಮನಿಯಿಂದ ನೇರವಾಗಿ ಈ ಒಂದು ಪ್ರಾಮಾಣೀಕರಣವನ್ನ ಕೊಡ್ತಕ್ಕಂಥದ್ದು. ಸೊ ಈ ಒಂದು ಸರ್ಟಿಫಿಕೇಟ್ ಅನ್ನ ಎರಿ ಸಿಲ್ಕ್ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಇಟ್ ಎನ್ಶೂರ್ಸ್ ದಟ್ ಟೆಕ್ಸ್ಟೈಲ್ಸ್ ಆರ್ ಟೆಸ್ಟೆಡ್ ಫಾರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಅಂದ್ರೆ ಈ ಒಂದು ಬಟ್ಟೆಗಳಲ್ಲಿ ಏನಾದರೂ ಹಾರ್ಮ್ಫುಲ್ ಅಥವಾ ಅಪಾಯಕಾರಿ ವಸ್ತುಗಳು ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ ಕಂಡೀಷನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಅಂದ್ರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡದ ರೀತಿಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ 2 ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಒಂದು, ಇದರಲ್ಲಿ ಯಾವುದೋ ಹಾನಿಕಾರಕ ವಸ್ತುಗಳಿರೋದಿಲ್ಲ. ಸೊ ಅದಾದಮೇಲೆ ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೆ ಹಾಗೆ ತಯಾರಿ ಮಾಡ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದು ನಮ್ಮ ಪ್ರಪಂಚದ ಮೊಟ್ಟ ಮೊದಲ ಅಥವಾ ವರ್ಲ್ಡ್ಸ್ ಓನ್ಲಿ ವೀಗನ್ ಸಿಲ್ಕ್ ಅಂತ ಹೇಳ್ಬೋದಾಗಿರುತ್ತೆ. ವೀಗನ್ ಅಂದರೆ ಸೊ ವೆಜಿಟೇರಿಯನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಂದರೆ ಈ ಒಂದು ಪ್ರಾಣಿ ಮೂಲಗಳಿಂದ ಬರ್ತಕ್ಕಂಥ ಯಾವುದೇ ಉತ್ಪನ್ನಗಳನ್ನು ಸೇವಿಸದಿದ್ದರೆ ಆ ಒಂದು ಜನರನ್ನು ನಾವು ವೀಗನ್ ಅಂತ ಹೇಳ್ತೇವೆ. ಸೊ ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥ ಈ ಒಂದು ಎರಿಕ್ ಸಿಲ್ಕ್ ಏನಿರುತ್ತೆ ಇದು ಪ್ರಪಂಚ ಮೊಟ್ಟ ಮೊದಲ ವೀಗನ್ ಸಿಲ್ಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಸಿಲ್ಕ್ಗೂ ವೆಜಿಟೇರಿಯನ್ಗೂ ಏನ್ ಸಂಬಂಧ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನು ಅಂದ್ರೆ ದ ಮಾತ್ ಇನ್ಸೈಡ್ ದಿ ಕಕೂನ್ ಈಸ್ ನಾಟ್ ಕಿಲ್ಡ್. ಯೂಶಲಿ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಸಿಲ್ಕ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಆ ಗೂಡು ಅಥವಾ ರೇಷ್ಮೆ ಗೂಡು ಅಥವಾ ಕಕೂನ್ ಅಂತ ಏನ್ ಬರುತ್ತೆ ಸೊ ಅದು ಕಕೂನ್ ಫಾರ್ಮೇಶನ್ ಆದ ನಂತರ ಸೊ ಅದ್ರೊಳಗಡೆ ಇರ್ತಕ್ಕಂಥ ಮಾತ್ ಅಥವಾ ಚಿಟ್ಟೆ ಸೊ ಅದು ಹೊರಗಡೆ ಬರೋದಕ್ಕಿಂತ ಮುಂಚೆ ಅದನ್ನ ಸಾಯಿಸಿ ಆ ನೂಲನ್ನ ಹೊರಗಡೆ ತೆಗಿತಾರೆ. ಸೊ ಅದರಿಂದ ಅದ್ರ ಒಳಗಡೆ ಇರ್ತಕ್ಕಂಥ ಚಿಟ್ಟೆ ಹೋಗುತ್ತೆ. ಬಟ್ ಈ ಒಂದು ಎರಿಕ್ ಸಿಲ್ಕ್ ಏನಿರುತ್ತೆ ಸೊ ಇದನ್ನ ಮಾತ್ ಹೊರಗಡೆ ಬಂದ ನಂತರ ಆ ಸಿಲ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದರಿಂದ ಇದನ್ನ ವೀಗನ್ ಅಂತ ಕರೀತೇವೆ. ಅಂದ್ರೆ ಅದರ ಒಳಗಡೆ ಇರ್ತಕ್ಕಂಥ ಜೀವಿಗೆ ನಾವು ಹಾನಿಯನ್ನ ಉಂಟು ಮಾಡ್ತಾ ಇಲ್ಲ, ಆ ಜೀವಿಗೆ ಹಾನಿಯನ್ನ ಉಂಟು ಮಾಡದೆ ಅದು ಹೊರಗಡೆ ಬಂದ ನಂತರ ಆ ಒಂದು ಸಿಲ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಸಿಲ್ಕ್ ಅನ್ನ ನಾವು ವರ್ಲ್ಡ್ಸ್ ಓನ್ಲಿ ವೀಗನ್ ಸಿಲ್ಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೊಂದು ಈ ನ್ಯಾಚುರಲಿ ಈ ಒಂದು ಕೊಕೂನ್ ಏನ್ ಬರುತ್ತೆ ಸೊ ಅದು ನ್ಯಾಚುರಲಿ ಆ ಒಂದು ಮಾತ್ ಹೊರಗಡೆ ಬಂದ ನಂತರ ಆ ಸಿಲ್ಕ್ ಥ್ರೆಡ್ಸ್ ಏನಿರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇದರಿಂದ ಈ ಒಂದು ಸಿಲ್ಕ್ ಅನ್ನ ನಾವು ಎಥಿಕಲ್ ಮತ್ತೆ ಈಕೋ ಫ್ರೆಂಡ್ಲಿ ಪ್ರೋಸೆಸ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ ಇಲ್ಲದೆ ಇರುವ ಕಾರಣದಿಂದ ಇದೊಂದು ನೈತಿಕವಾಗಿರುತ್ತೆ ಮತ್ತೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇಟ್ ಇಸ್ ದಿ ಸಿಂಬಲ್ ಆಫ್ ಕಂಪ್ಯಾಷನ್ ಅಂಡ್ ಸಸ್ಟೈನಬಿಲಿಟಿ ಅಂತ ಹೇಳ್ತೇವೆ. ಅಂದ್ರೆ ನಾವು ಬೇರೆ ಜೀವಿಗಳಿಗೂ ಸಹಾನುಭೂತಿಯನ್ನ ತೋರಿಸ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಸುಸ್ಥಿರ ರೀತಿಯಲ್ಲಿ ಇದನ್ನ
ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಸೊ ಈ ಒಂದು ಸರ್ಟಿಫಿಕೇಶನ್ ಕೊಡಲಿಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ರೇಷ್ಮೆ ತಳಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಒಂದನ್ನ ನಾವು ಮಲ್ಬರಿ ಸಿಲ್ಕ್ ಅಂತ ಕರಿತೇವೆ. ಸೊ ಮಲ್ಬರಿ ಸಿಲ್ಕ್ ಅಂತಕ್ಕಂಥದ್ದು ಈ ಬಾಂಬಿಕ್ಸ್ ಮೋರಿ ಅಂತ ಒಂದು ಸಿಲ್ಕ್ ವರ್ಮ್ ಬರುತ್ತೆ. ಆ ಬಾಂಬಿಕ್ಸ್ ಮೋರಿ ಎಂದು ಕರೀತಕ್ಕಂಥ ರೇಷ್ಮೆ ಹುಳದಿಂದ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದನ್ನ ಯಾಕೆ ಮಲ್ಬರಿ ಸಿಲ್ಕ್ ಅಂತ ಕರೀತಾರೆ ಅಂದ್ರೆ ಸೊ ಇದು ಮಲ್ಬರಿ ಲೀವ್ಸ್ ನ ತಿಂತಕ್ಕಂಥ ಒಂದು ಹುಳ ಆಗಿರುತ್ತೆ. ಇದನ್ನ ಕಂಬಳಿ ಸೊಪ್ಪು ಅಂತ ಕೂಡ ಕರೀತಾರೆ. ಸೊ ಈ ಒಂದು ಸೊಪ್ಪಿನ ಆಧಾರದ ಮೇಲೆ ಅಥವಾ ಅದನ್ನ ತಿಂದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಈ ಒಂದು ಸಿಲ್ಕ್ ನ ಕ್ವಾಲಿಟೀಸ್ ಅನ್ನ ನಾವು ನೋಡೋದಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಲಶ್ಚರಸ್ ಅಥವಾ ಒಳಪು ಜಾಸ್ತಿ ಇರುತ್ತೆ. ಸೊ ಅದಾದ್ಮೇಲೆ ಫೈನ್ ಟೆಕ್ಸ್ಚರ್ ಆಗಿರುತ್ತೆ, ಅಂದ್ರೆ ಮೃದುವಾಗಿರ್ತಕ್ಕಂಥ ಒಂದು ಟೆಕ್ಸ್ಚರ್ ಇರುತ್ತೆ. ಮೋಸ್ಟ್ ಕಾಮನ್ ಅಂಡ್ ಹೈಯೆಸ್ಟ್ ಕ್ವಾಲಿಟಿ ಇರುತ್ತೆ, ಅಂದ್ರೆ ತುಂಬಾ ಸಾಮಾನ್ಯವಾಗಿ ಬೆಳೀತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದರ ಕ್ವಾಲಿಟಿ ಕೂಡ ಬಹಳ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ 80% ಆಫ್ ದಿ ಸಿಲ್ಕ್ ಪ್ರೊಡಕ್ಷನ್ ಏನಿರುತ್ತೆ ಸೊ ಅದು ಮಲ್ಬರಿ ಸಿಲ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಹೆಚ್ಚಾಗಿ ಬೆಳೀತಕ್ಕಂಥ ರಾಜ್ಯಗಳು ಯಾವ್ದು ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಈ ಒಂದು ರೇಷ್ಮೆಯನ್ನ ಅತ್ಯಧಿಕವಾಗಿ ಬೆಳೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇ ಸಿಲ್ಕ್ ಅನ್ನ ನಾವು ತಸಾರ್ ಸಿಲ್ಕ್ ಅಂತ ಕರಿತೇವೆ. ಸೊ ಈ ಒಂದು ತಸಾರ್ ಸಿಲ್ಕ್ ಅನ್ನ ಯಾವ ಸಿಲ್ಕ್ ವರ್ಮ್ ಇಂದ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂದ್ರೆ ಸೊ ಆಂಥೇರಿಯಾ ಮೈಲಿಟಾ ಅಂತ ಕರಿತೇವೆ. ಆಂಥೇರಿಯಾ ಮೈಲಿಟಾ ಅಂತ ಕರಿತೇವೆ. ಸೊ ಈ ಒಂದು ರೇಷ್ಮೆ ಹುಳದಿಂದ ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ಓಕ್ ಮತ್ತೆ ಅದರ್ ಫಾರೆಸ್ಟ್ ಟ್ರೀಸ್ ಗಳನ್ನ, ಓಕ್ ಮತ್ತೆ ಇತರ ಅರಣ್ಯದಲ್ಲಿರ್ತಕ್ಕಂಥ ಮರಗಳ ಮೇಲೆ ಅಥವಾ ಅದರ ಎಲೆಗಳನ್ನು ತಿಂದು ಬದುಕ್ತಕ್ಕಂಥ ಒಂದು ಸಿಲ್ಕ್ ವರ್ಮ್ ಆಗಿರುತ್ತೆ. ಸೊ ಈ ಒಂದು ಸಿಲ್ಕ್ ವರ್ಮ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಕೋರ್ಸರ್ ಅಂಡ್ ಸ್ಟ್ರಾಂಗರ್ ದೆನ್ ಮಲ್ಬರಿ ಸಿಲ್ಕ್ ಆಗಿರುತ್ತೆ, ಅಂದ್ರೆ ಸ್ವಲ್ಪ ಒರಟಾಗಿರುತ್ತೆ. ಸೊ ಮಲ್ಬರಿ ಸಿಲ್ಕ್ ಏನಿರುತ್ತೆ ಅದಕ್ಕಿಂತ ಉತ್ಕೃಷ್ಟ ಅಥವಾ ಅದರ ಬಲವಾಗಿರ್ತಕ್ಕಂಥ ಒಂದು ಸಿಲ್ಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನ್ಯಾಚುರಲ್ ಗೋಲ್ಡನ್ ಬ್ರೌನ್ ಕಲರ್ ಅನ್ನ ಹೊಂದಿರುತ್ತೆ, ಅಂದ್ರೆ ಗೋಲ್ಡನ್ ಅಥವಾ ಚಿನ್ನದ ಕಂದು ಬಣ್ಣವನ್ನ ಹೊಂದಿರತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದನ್ನ ಪ್ರಮುಖವಾಗಿ ನಮ್ಮ ಭಾರತ ದೇಶದ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಮತ್ತೆ ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಈ ಒಂದು ರೀತಿಯ ಒಂದು ರೇಷ್ಮೆಯನ್ನ ಬೆಳೆಸ್ತಕ್ಕಂಥದ್ದು. ಸೊ ಮೂರನೇದನ್ನ ನಾವು ಎರಿ ಸಿಲ್ಕ್ ಅಂತ ಕರಿತೇವೆ. ಸೊ ಇದನ್ನ ನಾವು ಸಾಮಿಯಾ ಸೈಂಟಿಯಾ ರಿಸಿನಿ ಸಿಲ್ಕ್ ವರ್ಮ್ ಇಂದ ಬೆಳೀತಕ್ಕಂಥ ಒಂದು ರೇಷ್ಮೆ ಆಗಿರುತ್ತೆ. ಸೊ ಇದು ಕ್ಯಾಸ್ಟರ್ ಲೀವ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಕ್ಯಾಸ್ಟರ್ ಎಲೆಗಳನ್ನ ತಿಂದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಿಲ್ಕ್ ಇದಾಗಿರುತ್ತೆ. ಸೊ ಈ ಒಂದು ಸಿಲ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೀಸ್ ಸಿಲ್ಕ್ ಅಥವಾ ಶಾಂತಿ ರೇಷ್ಮೆ ಅಂತ ಕೂಡ ಕರಿತೇವೆ. ಸೊ ಏನಕ್ಕೆ ಅಂತ ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ಪ್ರೊಡ್ಯೂಸ್ ಮಾಡುವಾಗ ಅದರ ಒಳಗಡೆ ಇರ್ತಕ್ಕಂಥ ಮಾತ್ ಅಥವಾ ಚಿಟ್ಟೆಯನ್ನ ಸಾಯಿಸೋದಿಲ್ಲ. ಚಿಟ್ಟೆ ಹೊರಗಡೆ ಬಂದ ನಂತರ ಸಿಲ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕಾರಣದಿಂದ ಇದನ್ನ ಪೀಸ್ ಸಿಲ್ಕ್ ಅಂತ ಕರೀತಕ್ಕಂಥದ್ದು. ಸೊ ಇದನ್ನ ಬೆಳೀತಕ್ಕಂಥ ರಾಜ್ಯಗಳು ಪ್ರಮುಖವಾಗಿ ಅಸ್ಸಾಂ, ಮೇಘಾಲಯ ಮತ್ತೆ ನಮ್ಮ ಭಾರತ ದೇಶದ ಕೆಲವೊಂದು ಈಶಾನ್ಯ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಸೊ ಇದನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಇದು ಒಂದು ಊಲಿ ಟೆಕ್ಸ್ಚರ್ ಮತ್ತೆ ಡ್ಯೂರಬಲ್ ಆಗಿರುತ್ತೆ, ಅಂದ್ರೆ ಉಣ್ಣೆಯ ರೀತಿಯಲ್ಲಿ ಇರುತ್ತೆ ಮತ್ತೆ ಅತ್ಯಂತ ಹೆಚ್ಚಿನ ಒಂದು ಡ್ಯೂರಬಿಲಿಟಿ ಅಥವಾ ಹೆಚ್ಚಿನ ಒಂದು ಬಾಳಿಕೆ ಬರ್ತಕ್ಕಂಥ ಸಿಲ್ಕ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಾಲ್ಕನೇದನ್ನ ನಾವು ಮುಗಾ ಸಿಲ್ಕ್ ಅಂತ ಕರಿತೇವೆ. ಸೊ ಈ ಒಂದು ಮುಗಾ ಸಿಲ್ಕ್ ಅನ್ನ ಆಂಥೇರಿಯಾ ಅಸಾಮ್ನಿಸಿಸ್ ಸಿಲ್ಕ್ ವರ್ಮ್ ನಿಂದ ಬೆಳೀತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದು ಸೋಮ್ ಮತ್ತೆ ಸೌಲಾ ಲೀವ್ಸ್ ಅಂತ ಕರಿತೇವೆ. ಸೋಮ್ ಮತ್ತೆ ಸುಲು ಎಲೆಗಳನ್ನ ತಿಂದು ಬದುಕ್ತಕ್ಕಂಥ ಅಥವಾ ಈ ಒಂದು ಎಲೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಸಿಲ್ಕ್ ವರ್ಮ್ ಆಗಿರುತ್ತೆ. ಸೊ ಇದು ನ್ಯಾಚುರಲ್ ಗೋಲ್ಡನ್ ಕಲರ್ ಮತ್ತೆ ಡ್ಯೂರಬಿಲಿಟಿಯನ್ನ ಹೊಂದಿರುತ್ತೆ, ಅಂದ್ರೆ ಚಿನ್ನದ ಬಣ್ಣವನ್ನ ಹೊಂದಿರುತ್ತೆ ಮತ್ತೆ ಇದು ಕೂಡ ಬಾಳಿಕೆ ಬರ್ತಕ್ಕಂಥ ಒಂದು ಸಿಲ್ಕ್ ಆಗಿರುತ್ತೆ. ಸೊ ಇದು ಎಕ್ಸ್ಕ್ಲೂಸಿವ್ ಟು ಅಸ್ಸಾಂ, ಅಂದ್ರೆ ಇದನ್ನ ಅಸ್ಸಾಂ ಅಲ್ಲಿ ಬಿಟ್ರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಬೆಳೆಯೋದಿಲ್ಲ. ಸೊ ಇದನ್ನು ನಾವು ಒನ್ ಆಫ್ ದಿ ರೇರೆಸ್ಟ್ ಸಿಲ್ಕ್ಸ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ, ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ರೇಷ್ಮೆ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಸಿಲ್ಕ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಅಗ್ನಿಕ್ಷಿಪಣಿಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಹೂ ಇಸ್ ನೋನ್ ಆಸ್ ದಿ ಫಾದರ್ ಆಫ್ ಅಗ್ನಿ ಮಿಸೈಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ರಾಮ್ ನಾರಾಯಣ್ ಅಗರ್ವಾಲ್ ಅಂತ ನಾವೇನು ಹೇಳ್ತೇವೆ. ಸೊ ಇವರನ್ನ ನಾವು ಫಾದರ್ ಆಫ್ ಅಗ್ನಿ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇವರು ರೀಸೆಂಟ್ ಆಗಿ ವಿಧಿವಶರಾಗಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರನ್ನ ನಾವು ಫಾದರ್ ಆಫ್ ಅಗ್ನಿ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಅಗ್ನಿ ಮಿಸೈಲ್ಸ್ ಅಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ವೇರಿಯಂಟ್ಸ್ ಯಾವ್ದು, ಅದರ ಸ್ಪೆಷಾಲಿಟೀಸ್ ಏನು, ಎಲ್ಲವನ್ನ ನಾವು
ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಗ್ನಿ ಮಿಸೈಲ್ ಅಲ್ಲಿ ನಾವು ಪ್ರಮುಖವಾಗಿ 6+1 ಕ್ಷಿಪಣಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 6 ಅಂದರೆ ಅಗ್ನಿ 1 ಇಂದ ಅಗ್ನಿ 6 ವರೆಗೂ ಒಂದು ಸೀರೀಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಪ್ರೈಮ್ ಅಂತ ಕೂಡ ಬರುತ್ತೆ. ಸೊ ಒಟ್ಟು 7 ಕ್ಷಿಪಣಿಗಳನ್ನು ಈ ಒಂದು ಸರಣಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸರಣಿಯಲ್ಲಿ ಬರ್ತಕ್ಕಂಥ ಕ್ಷಿಪಣಿಗಳೇನಿರ್ತವೆ ಸೊ ಅವುಗಳ ರೇಂಜಸ್ ಅನ್ನ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಅಗ್ನಿ 1 ಬಂದು 700 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಅಗ್ನಿ 2 ಬಂದು 2000 ಕಿಲೋಮೀಟರ್. ಸೊ 2 ಅಂತ ನೆನ್ಪಿಟ್ಕೊಳ್ಬೇಕು. ಸೊ ಅಗ್ನಿ 1 1000ಕ್ಕಿಂತ ಕಡಿಮೆ 700 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿರುತ್ತೆ. ಸೊ ಅಗ್ನಿ 2 ಬಂದು 2000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿರುತ್ತೆ. ಅಗ್ನಿ 3 ಬಂದು 3500 ಕಿಲೋಮೀಟರ್ಸ್ ಅನ್ನ ಹೊಂದಿರುತ್ತೆ. ಅಗ್ನಿ 4 4000 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಅಗ್ನಿ 5 ಮಿಸೈಲ್ ಏನಿರುತ್ತೆ ಅದು 5500 8000 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯನ್ನ ಅಗ್ನಿ 5 ಹೊಂದಿರುತ್ತೆ. ಸೊ ಅಗ್ನಿ 6 ಇನ್ನು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇನ್ನೊಂದನ್ನ ನಾವು ಈ ಒಂದು ಅಗ್ನಿ 5 ಏನಿರುತ್ತೆ ಅಗ್ನಿ 5ಗೆ ಸಂಬಂಧಪಟ್ಟಂತೆ ಯು ಮಸ್ಟ್ ರಿಮೆಂಬರ್ ಒನ್ ಮೋರ್ ಅಪ್ಡೇಟ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಆ ಅಪ್ಡೇಟ್ ಏನು ಅಂದ್ರೆ ಈ ಅಗ್ನಿ 5 ಮಿಸೈಲ್ ಏನಿರುತ್ತೆ ಸೊ ಇದಕ್ಕೆ ಇನ್ನೊಂದು ಟೆಕ್ನಾಲಜಿಯನ್ನ ಕೂಡ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆ ಒಂದು ಟೆಕ್ನಾಲಜಿಯನ್ನ ನಾವು MIRV ಅಂತ ಕರಿತೇವೆ. ಸೊ ನಿಮಗೆ ಪರೀಕ್ಷೆಯಲ್ಲಿ MIRV ಅನ್ನ ಅಗ್ನಿ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಯಾವ ಮಿಸೈಲ್ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಅಗ್ನಿ 5 ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ MIRV ಅಂದ್ರೆ ಸೊ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಕರಿತೇವೆ. ಅಂದ್ರೆ ಒಂದೇ ಕ್ಷಿಪಣಿಯಿಂದ ಜಾಸ್ತಿ ಒಂದು ವಾರ್ ಹೆಡ್ಸ್ ಗಳನ್ನ ಕ್ಯಾರಿ ಮಾಡ್ತಾರೆ. ಸೊ ಒಂದೇ ಸಮಯದಲ್ಲಿ ಬೇರೆ ಬೇರೆ ಟಾರ್ಗೆಟ್ಸ್ ಗಳನ್ನ ನಾವು ರೀಚ್ ಮಾಡಬಹುದಾಗಿರುತ್ತೆ. ಸೊ ಆ ರೀತಿಯ ಟೆಕ್ನಾಲಜಿಯನ್ನ ಈ ಒಂದು ಅಗ್ನಿ 5 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ಬಹಳ ರೀಸೆಂಟ್ ಆಗಿ ನಾವು ಡಿಸ್ಕಸ್ ಮಾಡಿರ್ತೇವೆ. ಸೊ ಇದರ ಜೊತೆಗೆ ಅಗ್ನಿ ಪ್ರೈಮ್ ಅಂತ ಕೂಡ ಬರುತ್ತೆ. ಸೊ ಅಗ್ನಿ ಪ್ರೈಮ್ ಅನ್ನ ನಾವು ಸ್ಮಾಲೆಸ್ಟ್ ಅಂಡ್ ಲೈಟೆಸ್ಟ್ ಅಮಾಂಗ್ ದಿ ಎಂಟೈರ್ ಅಗ್ನಿ ಸೀರೀಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಅಗ್ನಿ ಸೀರೀಸ್ ಏನಿರುತ್ತೆ ಸೊ ಅದರಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ ಮತ್ತೆ ಅತ್ಯಂತ ಹಗುರವಾಗಿರ್ತಕ್ಕಂಥ ಒಂದು ಕ್ಷಿಪಣಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರ ರೇಂಜ್ 1000-2000 ಕಿಲೋಮೀಟರ್ ವರೆಗೂ ಇರ್ತಕ್ಕಂಥ ಒಂದು ಕ್ಷಿಪಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಗ್ನಿ ಪ್ರೈಮ್ ಅಂತ ಕರಿತೇವೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ರಾಮ್ ನಾರಾಯಣ್ ಅಗರ್ವಾಲ್ ಅಂತ ಕರಿತೇವೆ. ಸೊ ಇವರನ್ನ ನಮ್ಮ ಭಾರತ ದೇಶದಲ್ಲಿ ಫಾದರ್ ಆಫ್ ಅಗ್ನಿ ಮಿಸೈಲ್ಸ್ ಅಂತ ಕರಿತೇವೆ. ಅವರು ಇತ್ತೀಚೆಗೆ ವಿಧಿವಶರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಬೈ ಗ್ರಾಜುಯೇಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಾರೆ. ಸೊ ಇವರು ಈ ಒಂದು ಅಗ್ನಿ ಕ್ಷಿಪಣಿಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಕಾನ್ಸೆಪ್ಟ್ ಅನ್ನ ಕೊಡಲಿಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಬಹಳವಾಗಿ ಮಾಡಿರ್ತಾರೆ. ಸೊ ಇವರು 1963 ನಮ್ಮ ಭಾರತ ದೇಶದ DRDOಗೆ ಜಾಯ್ನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಮಿಸೈಲ್ ಟೆಕ್ನಾಲಜಿ ಅಥವಾ ಕ್ಷಿಪಣಿ ತಂತ್ರಜ್ಞಾನ ಏನಿರುತ್ತೆ ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಇವರು ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಾರೆ. ಸೊ ಇವರಿಗೆ 1990ರಲ್ಲಿ 1990ಯಲ್ಲಿ ಸೊ ನಮ್ಮ ಭಾರತ ದೇಶದ ಪದ್ಮಭೂಷಣ ಪ್ರಶಸ್ತಿಯನ್ನ ಕೂಡ ಇವರು ಪಡೆದುಕೊಂಡಿರ್ತಾರೆ. ಹಾಗಿದ್ರೆ ಸೊ ಅಗ್ನಿ ಮಿಸೈಲ್ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಮಿಸೈಲ್ಗಳನ್ನ ನಾವು ಲಾಂಗ್ ರೇಂಜ್ ಅಂತ ಕರಿತೇವೆ. ಯಾಕಂದ್ರೆ ಅದು ಸ್ಟಾರ್ಟ್ ಆಗೋದೇ 700 ಕಿಲೋಮೀಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 700 ಕಿಲೋಮೀಟರ್ಸ್ ಇಂದ ಅನೇಕ ಕಿಲೋಮೀಟರ್ ವ್ಯಾಪ್ತಿಯವರೆಗೆ ನಾವು ರೀಚ್ ಆಗಬಹುದಾಗಿರ್ತಕ್ಕಂಥ ವಿವಿಧ ರೀತಿಯ ಕ್ಷಿಪಣಿಗಳನ್ನ ಹೊಂದಿರುವ ಕಾರಣದಿಂದ ಸೊ ಇದನ್ನ ನಾವು ಲಾಂಗ್ ರೇಂಜ್ ಅಥವಾ ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಒಂದು ಸರಣಿ ಅಂತ ಹೇಳ್ತೇವೆ. ಸೊ ಇದು ನ್ಯೂಕ್ಲಿಯರ್ ಕೇಪಬಲ್ ಆಗಿರುತ್ತೆ. ಅಂದ್ರೆ ಪರಮಾಣು ಸಾಮರ್ಥ್ಯದ ಕ್ಷಿಪಣಿಗಳಾಗಿರ್ತವೆ. ಸೊ ಇವುಗಳನ್ನು ನಾವು ಸರ್ಫೇಸ್ ಟು ಸರ್ಫೇಸ್ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಇದು ಮೇಲ್ಮೈಯಿಂದ ಮೇಲ್ಮೈಗೆ ಹಾರ್ತಕ್ಕಂಥ ಒಂದು ಕ್ಷಿಪಣಿ ಆಗಿರುತ್ತೆ. ಸೊ ಭೂಮಿಯ ಮೇಲೆಯಿಂದ ಇನ್ನೊಂದು ಭೂಮಿಗೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ಇದಾಗಿರುತ್ತೆ. ಸೊ ಈ ಒಂದು ಕ್ಷಿಪಣಿಗಳನ್ನ ನಾವು ಬಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಕ್ಷಿಪಣಿಗಳಲ್ಲಿ ಎರಡು ಬರುತ್ತೆ. ಒಂದನ್ನು ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೇವೆ, ಇನ್ನೊಂದನ್ನ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಈ ಒಂದು ಬಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಸೊ ಅದರ ಟ್ರಾಜೆಕ್ಟರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ಮ ಭೂಮಿಯ ಸರ್ಫೇಸ್ ಏನಿರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ದೀರ್ಘವಾಗಿ ಅದು ಒಂದು ಪಥವನ್ನ ಹೊಂದಿರುತ್ತೆ. ಅದೇ ಕ್ರೂಸ್ ಮಿಸೈಲ್ ಅಂತ ಬಂದಾಗ ಅದು ಭೂಮಿಯ ಸರ್ಫೇಸ್ಗೆ ತುಂಬಾ ಹತ್ತಿರವಾಗಿ ಪಾಸ್ ಆಗ್ತಕ್ಕಂಥದ್ದನ್ನ ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸೊ ಈ ಬಾಲಿಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಮೇಲಕ್ಕೆ ಹೋಗಿ ಅದು ಗ್ರಾವಿಟೇಷನಲ್ ಪವರ್ನ ಆಧಾರದ ಮೇಲೆ ನಾವೇನ್ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಕ್ಕಂಥ ಒಂದು ಇಂಟೆನ್ಷನ್ ಇರುತ್ತೆ ಅಲ್ಲಿಗೆ ಡ್ರಾಪ್ ಆಗ್ತಕ್ಕಂಥ ಮೆಥಡ್ ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಅಗ್ನಿ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷಿಪಣಿಗಳು ಕೂಡ ಬಾಲಿಸ್ಟಿಕ್ ಆಗಿರ್ತವೆ, ಸರ್ಫೇಸ್ ಟು ಸರ್ಫೇಸ್ ಆಗಿರ್ತವೆ. ಅಂದ್ರೆ ಮೇಲ್ಮೈಯಿಂದ ಇನ್ನೊಂದು ಮೇಲ್ಮೈಗೆ ಅಟ್ಯಾಕ್ ಮಾಡ್ತಕ್ಕಂಥ ಕ್ಷಿಪಣಿಗಳನ್ನ ನಾವು ಈ ಒಂದು ಅಗ್ನಿ ಸೀರೀಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಗ್ನಿ ಸೀರೀಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಯಾವ ಪ್ರೋಗ್ರಾಮ್ ನ ಅಡಿಯಲ್ಲಿ ಅಂದ್ರೆ ಸೊ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ
ಏನಿರುತ್ತೆ ಸೊ ಇದರ ಅಡಿಯಲ್ಲಿ ಅಗ್ನಿ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಈ ಒಂದು ಡಿಫೆನ್ಸ್ ಕೇಪಬಿಲಿಟೀಸ್ ಏನಿರ್ತವೆ ಸೊ ಅದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಟೈಪ್ಸ್ ಅನ್ನ ಸೊ ಅಗ್ನಿ 1 ಸೊ ಅದು 700ರಿಂದ 1200 ಕಿಲೋಮೀಟರ್ ಹೊಂದಿರುತ್ತೆ. ಸೊ ಅಗ್ನಿ 2 ಬಂದು 2000ದಿಂದ 3500, ಅಗ್ನಿ 3 ಬಂದು 3000ದಿಂದ 5000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿರುತ್ತೆ. ಸೊ ಇದನ್ನ ನಾವು ಇಂಟರ್ಮೀಡಿಯೇಟ್ ರೇಂಜ್ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ IRBM ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಗ್ನಿ 4 ಅನ್ನ ನಾವು 3500 to 4000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಅಗ್ನಿ 5 ಅನ್ನ ನಾವು ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಇಂಟರ್ ಕಾಂಟಿನೆಂಟಲ್ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ರೀಚ್ ಆಗಬಹುದಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಇದನ್ನ ನಾವು ಖಂಡಾಂತರ ಕ್ಷಿಪಣಿ ಅಂತ ಕರೀಬೋದಾಗಿರುತ್ತೆ. ಸೊ ಇದು 5500ರಿಂದ 8000 ಕಿಲೋಮೀಟರ್ ವರೆಗೆ ತನ್ನ ರೇಂಜ್ ಅನ್ನ ಹೊಂದಿರುತ್ತೆ. ಸೊ ಅಗ್ನಿ 6 ಅನ್ನ ನಾವು ಇದು ಅಂಡರ್ ಡೆವಲಪ್ಮೆಂಟ್ ಅಂದ್ರೆ ನಾವು ಇದನ್ನ ಇನ್ನೂ ಕೂಡ ಡೆವಲಪ್ ಮಾಡ್ತಾ ಇದ್ದೇವೆ. ಇದು ಕೂಡ ಇಂಟರ್ ಕಾಂಟಿನೆಂಟಲ್ ಆಗಿರುತ್ತೆ. ಸೊ 9000ದಿಂದ 12000 ಕಿಲೋಮೀಟರ್ ವರೆಗೂ ಸೊ ಇದನ್ನ ನಾವು ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಬಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ಗಳಲ್ಲಿ ನಾವು ಬಳಸ್ತಕ್ಕಂಥ ಪ್ರೊಪಲ್ಷನ್ ಯಾವುದು ಅಂದ್ರೆ ಸಾಲಿಡ್ ಫ್ಯೂಯಲ್ ರಾಕೆಟ್ ಮೋಟರ್ಸ್ ಅನ್ನ ಇದರೊಳಗಡೆ ನಾವು ಬಳಕೆ ಮಾಡ್ತೇವೆ. ಸೊ ಇದರ ಗೈಡೆನ್ಸ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕರಿತೇವೆ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ. ಸೊ ಜಸ್ಟ್ ರಿಮೆಂಬರ್ ಆಸ್ ಇಟ್ ಇಸ್. ಸೊ ಇದರಲ್ಲಿರ್ತಕ್ಕಂಥ ಗೈಡೆನ್ಸ್ ಸಿಸ್ಟಮ್ ಅಥವಾ ಮಾರ್ಗದರ್ಶನ ವ್ಯವಸ್ಥೆ ಅಂದ್ರೆ ಅದು ಹೇಗೆ ಮೂವ್ ಆಗುತ್ತೆ ಸೊ ಆ ವ್ಯವಸ್ಥೆಯನ್ನು ನಾವು ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರಲ್ಲಿ GPS ಮತ್ತೆ ನ್ಯಾವಿಕ್ ಸ್ಯಾಟಲೈಟ್ ಗೈಡೆನ್ಸ್ ಅನ್ನ ಸೊ ಇದರ ಒಂದು ಗೈಡೆನ್ಸ್ಗೆ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ವಾರ್ ಹೆಡ್ಸ್ ಅಥವಾ ಸಿಡಿ ತಲೆಗಳು ಅಂತ ನಾವೇನು ಹೇಳ್ತೇವೆ ಸೊ ಇದು ಕನ್ವೆನ್ಷನಲ್ ಮತ್ತೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಎರಡನ್ನು ಕ್ಯಾರಿ ಮಾಡುತ್ತೆ. ಅಂದ್ರೆ ಪರಮಾಣು ಸಿಡಿ ತಲೆಗಳನ್ನ ಮತ್ತೆ ವಾಗಿ ನಾವು ಬಳಸ್ತಕ್ಕಂಥ ಸಿಡಿತಳೆಗಳೇನಿರ್ತವೆ ಸೊ ಎರಡನ್ನೂ ಕೂಡ ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರ್ತವೆ. ಸೊ ಇದರ ಆಪರೇಷನಲ್ ಸ್ಟೇಟಸ್ ಅಥವಾ ಕಾರ್ಯಾಚರಣೆಯ ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ ಅಗ್ನಿ 1 ಇಂದ ಅಗ್ನಿ 5 ವರೆಗೂ ಅವೆಲ್ಲ ಆಪರೇಷನ್ ಆಗಿದಾವೆ. ಅಂದ್ರೆ ಅವುಗಳನ್ನೆಲ್ಲ ಆಲ್ರೆಡಿ ಡೆವಲಪ್ ಮಾಡಿ ಅದ್ರ ಮೇಲೆ ಟ್ರಯಲ್ಸ್ ಮಾಡಿ ಸೊ ಅವು ರೆಡಿ ಟು ಯೂಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆವರೆಗೂ ಅಂದ್ರೆ ಅಗ್ನಿ 1 ಇಂದ ಅಗ್ನಿ 5 ವರೆಗೆ. ಸೊ ಅಗ್ನಿ 6 ನಾನು ಮುಂಚೆನೆ ಹೇಳಿದಾಗೆ ಇದು ಅಂಡರ್ ಡೆವಲಪ್ಮೆಂಟ್ ಅಥವಾ ಪ್ರಸ್ತುತವಾಗಿ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ with this, let's get into question number 4. 2023-24 ಆರ್ಥಿಕ ವರ್ಷದಲ್ಲಿ ಸ್ವೀಕರಿಸಿದ FDI ವಿಷಯದಲ್ಲಿ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಯಾವ ಸ್ಥಾನವನ್ನು ಪಡೆದಿದೆ? ಸೊ ಇನ್ ಟರ್ಮ್ಸ್ ಆಫ್ FDI ರಿಸೀವ್ಡ್ ಡ್ಯೂರಿಂಗ್ ದಿ ಫಿಸ್ಕಲ್ ಇಯರ್ 23-24 ವೇರ್ ಡಸ್ ಕರ್ನಾಟಕ ರ್ಯಾಂಕ್ ಅಮಾಂಗ್ ದಿ ಇಂಡಿಯನ್ ಸ್ಟೇಟ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಈ ಒಂದು FDI ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನ ನಮ್ಮ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳು ನೀಡಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು FDI ಅಲ್ಲಿ ಅಥವಾ ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ 2 ಟೈಪ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ FDI ಅಂತ ಕರಿತೇವೆ, ಇನ್ನೊಂದನ್ನ FPI ಅಂತ ಕರಿತೇವೆ. ಸೊ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. FPI ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಹಾಗಿದ್ರೆ ಸೊ ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ತಿಳಿಯೋದಾದ್ರೆ FDI ಅರ್ಥ ಏನು ಅಂದ್ರೆ ಫಾರಿನ್ ಕಂಪನಿ ಬ್ರಿಂಗ್ಸ್ ಕ್ಯಾಪಿಟಲ್ ಇನ್ ಟು ದ ಕಂಟ್ರಿ ಟು ಸೆಟ್ ಅಪ್ ಪ್ರೊಡಕ್ಷನ್. ಅಂದ್ರೆ ಉತ್ಪಾದನೆಯನ್ನ ಶುರು ಮಾಡಲಿಕ್ಕೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಉತ್ಪಾದನೆಯನ್ನ ಶುರು ಮಾಡಲಿಕ್ಕೆ ಮಾಡ್ತಕ್ಕಂಥ ಬಂಡವಾಳ ಹೂಡಿಕೆಯನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ ಏನಿರುತ್ತೆ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಅಲ್ಲಿ ಯಾವುದು ಪ್ರೊಡಕ್ಷನ್ ಬರೋದಿಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು FDI ಏನಿರುತ್ತೆ ಅದು ಲಾಂಗ್ ಟರ್ಮ್ ಇರುತ್ತೆ. ಯೂಶಲಿ ಒಂದು ಇಂಡಸ್ಟ್ರಿಯನ್ನ ಸೆಟಪ್ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ದೀರ್ಘಕಾಲಿಕವಾಗಿ ಮಾಡ್ತಕ್ಕಂಥ ಒಂದು ಬಂಡವಾಳ ಹೂಡಿಕೆ ಆಗಿರುತ್ತೆ. ಅದೇ ಪೋರ್ಟ್ಫೋಲಿಯೋ ಬಂದಾಗ ಅದು ಲಾಂಗ್ ಟರ್ಮ್ ಆದ್ರೂ ಇರ್ಬೋದಾಗಿರುತ್ತೆ, ಶಾರ್ಟ್ ಟರ್ಮ್ ಅಲ್ಲಾದ್ರೂ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರೊಡಕ್ಷನ್ ಅಥವಾ FDI ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಎಕಾನಮಿ ಮತ್ತೆ GDP ಯನ್ನ ಇನ್ಕ್ರೀಸ್ ಮಾಡುತ್ತೆ. ಆಬ್ವಿಯಸ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆದ್ರೆ ಸೊ ಅದರ ಸೇಲ್ಸ್ ಇನ್ಕ್ರೀಸ್ ಆಗುವ ಕಾರಣದಿಂದ ಅದು ಒಂದು ದೇಶದ ಆರ್ಥಿಕತೆಯನ್ನ ಮತ್ತೆ ಆ ದೇಶದ GDP ಯನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಅದೇ ಈ ಒಂದು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದು ಯಾವುದೇ ರೀತಿಯ GDP ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡದೇ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಮೋಟಿವ್ ಏನು ಅಂದ್ರೆ ಕಂಟ್ರೋಲ್ ಅಂಡ್ ಡೂ ದ ಬಿಸ್ನೆಸ್. ಅಂದ್ರೆ ಒಂದು ದೇಶದಲ್ಲಿ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾಫಿಟ್ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಹೈಯೆಸ್ಟ್ ಅಂದ್ರೆ 3rd ಹೈಯೆಸ್ಟ್ FDI ಅನ್ನ ರಿಸೀವ್ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು
ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಯಾವ ವರ್ಷದಲ್ಲಿ ಅಂದರೆ 2023 ಮತ್ತು 24ನೇ ಸಾಲಿನಲ್ಲಿ 54,427 ಕೋಟಿ FDIಯನ್ನು ನಮ್ಮ ಕರ್ನಾಟಕ ರಿಸೀವ್ ಮಾಡಿರೋದ್ರಿಂದ ಸೊ ನಮ್ಮ ಭಾರತ ದೇಶದಲ್ಲಿ ನಾವು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗಿರ್ತಕ್ಕಂಥ ಎಕನಾಮಿಕ್ ಇಂಪ್ಯಾಕ್ಟ್ ಏನು ಅಂದರೆ 42,915 crore ವರ್ತ್ ವಿತ್ 13 ಇಂಡಸ್ಟ್ರೀಸ್. ಅಂದರೆ ಸೊ 13 ಇಂಡಸ್ಟ್ರೀಸ್ಗಳಲ್ಲಿ MOUಗೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸೊ ಅಲ್ಲಿ ಪ್ರೊಡಕ್ಷನನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 22,600 ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಎಕ್ಸ್ಪೋರ್ಟ್ ಅಥವಾ ರಫ್ತುಗಳನ್ನು ನಾವು ನೋಡೋದಾದರೆ ಕರ್ನಾಟಕ ಸ್ಟುಡ್ ಫಸ್ಟ್ ಇನ್ ಎಕ್ಸ್ಪೋರ್ಟ್ ವಿತ್ ಅ ವ್ಯಾಲ್ಯೂ ಆಫ್ 1,66,545 millions, ಗ್ರೋತ್ ಆಫ್ ಅರೌಂಡ್ 5.20%. ಅಂದರೆ ರಫ್ತಿನಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ರಫ್ತಿನಲ್ಲಿ 5.20% ಇನ್ಕ್ರೀಸ್ ಆಗಿರೋದು ಅಥವಾ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನು ಚೀಫ್ ಮಿನಿಸ್ಟರೇ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಅನ್ನು ಎಲ್ಲಿ ಪತ್ತೆ ಹಚ್ಚಲಾಯಿತು? ಸೊ ವೇರ್ ವಾಸ್ ದಿ ವರ್ಲ್ಡ್ಸ್ ಓಲ್ಡೆಸ್ಟ್ ಕ್ಯಾಲೆಂಡರ್ ಡಿಸ್ಕವರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ಗೋಬೆಕ್ಲಿ ತೇಪೆ ಟರ್ಕಿಯದಲ್ಲಿ ಈ ಒಂದು ವಿಶ್ವದಲ್ಲಿಯೇ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕ್ಯಾಲೆಂಡರ್ ಅನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಆ ಒಂದು ಹಳೆಯದಾಗಿರ್ತಕ್ಕಂಥ ಕ್ಯಾಲೆಂಡರ್ನ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಳೆಯ ಕ್ಯಾಲೆಂಡರ್ನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು ಗೋಬೆಕ್ಲಿ ತೇಪೆ ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥದ್ದು ಟರ್ಕಿಯೇ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಕ್ಯಾಲೆಂಡರ್ ಏನಿರುತ್ತೆ ಅದರ ವಿಶೇಷತೆಗಳೇನು ಅಂತ ನಾವು ನೋಡೋದಾದ್ರೆ ಫೌಂಡ್ ಕಾರ್ವ್ಡ್ ಇಂಟು ಲಾರ್ಜ್ ಸ್ಟೋನ್ ಪಿಲ್ಲರ್ಸ್. ಅಂದರೆ ಈ ಒಂದು ಕ್ಯಾಲೆಂಡರನ್ನು ಸೊ ಸ್ಟೋನ್ ಪಿಲ್ಲರ್ಸ್ ಅಥವಾ ಈ ಒಂದು ಕಲ್ಲಿನ ಕಂಬಗಳು ಅಂತ ಏನು ಬರುತ್ತೆ ಸೊ ಆ ಒಂದು ಕಲ್ಲಿನ ಕಂಬಗಳ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಇದು ಸರಿಸುಮಾರು 13,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥದ್ದನ್ನು ಅಂತ ಸೊ ಇಲ್ಲಿ ಗುರುತಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೇಲೆ ಕೆಲವೊಂದು ಸಿಂಬಲ್ಸ್ ಅಥವಾ ಚಿಹ್ನೆಗಳನ್ನು ಬಳಕೆ ಮಾಡಿರ್ತಾರೆ. ಅವರು ಬಳಕೆ ಮಾಡಿರ್ತಕ್ಕಂಥ ಚಿಹ್ನೆಗಳು ಯಾವುದು ಅಂದರೆ ಸನ್ ಸೂರ್ಯ, ಮೂನ್ ಚಂದ್ರ, ಮತ್ತೆ ಈ ಕಾನ್ಸ್ಟಿಲೇಷನ್ ಅಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೂರ್ಯ, ಚಂದ್ರ ಮತ್ತು ನಕ್ಷತ್ರ ಪುಂಜಗಳ ಚಿತ್ರಗಳನ್ನ ಆ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಅರ್ಲಿಯೆಸ್ಟ್ ನೋನ್ ಲೂನಿ ಸೋಲಾರ್ ಕ್ಯಾಲೆಂಡರ್ ಅಂತ ಕರಿತೀವಿ. ಅಂದ್ರೆ ಚಂದ್ರ ಮತ್ತು ಸೂರ್ಯನ ಚಲನೆಗಳನ್ನ ಬಳಸಿಕೊಂಡು ದಿನಾಂಕಗಳನ್ನ ಪತ್ತೆ ಹಚ್ತಾ ಇರ್ತಕ್ಕಂಥ ಪ್ರಪಂಚದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಚಿತ್ರಗಳಲ್ಲಿ 365 ವಿ ಆಕಾರದ ಸಿಂಬಲ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. 365 ವಿ ಶೇಪ್ಡ್ ಸಿಂಬಲ್ಸ್ ಗಳನ್ನ ಆ ಕಲ್ಲಿನ ಕೆತ್ತನೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಒಂದೊಂದು ದಿಸವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಪ್ರತಿಯೊಂದು ವಿ ಶೇಪ್ಡ್ ಸಿಂಬಲ್ ಏನಿರುತ್ತೆ ಅದು ಒಂದು ದಿನವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದ ಕ್ಯಾಲೆಂಡರ್ ಎನ್ಕಂಪಾಸಸ್ 12 ಲೂನಾರ್ ಮಂತ್ಸ್, ಅಂದ್ರೆ 12 ಲೂನಾರ್ ಮಂತ್ಸ್ ಗಳನ್ನ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ 11 ಎಕ್ಸ್ಟ್ರಾ ಡೇಸ್ ಗಳನ್ನ ಒಳಗೊಂಡಿರುತ್ತೆ. ಸೊ ಇದು ಒಂದು ಸೋಲಾರ್ ಇಯರ್ ಅಥವಾ ಒಂದು ಸೌರ ವರ್ಷ ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಯಾಲೆಂಡರ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಡೆಂಗಿಯಾಲ್ ಲಸಿಕೆಯನ್ನು ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಪರೀಕ್ಷಿಸಲಾಗುತ್ತಿದೆ? ಇನ್ ವಿಚ್ ಕಂಟ್ರಿ ಇಸ್ ದಿ ಡೆಂಗಿಯಾಲ್ ವ್ಯಾಕ್ಸಿನ್ ಬೀಯಿಂಗ್ ಡೆವಲಪ್ಡ್ ಅಂಡ್ ಟೆಸ್ಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಂಗಿಯಾಲ್ ವ್ಯಾಕ್ಸಿನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಈ ಒಂದು ಡೆಂಗ್ಯೂ ಕೇಸಸ್ ಬಹಳ ಜಾಸ್ತಿ ಆಗಿರುವ ಕಾರಣದಿಂದ ಸೊ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಲಸಿಕೆಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಲಸಿಕೆ ಈಗ ಫೇಸ್ 3 ಟ್ರಯಲ್ಸ್ಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲಸಿಕೆಗೆ ಸಂಬಂಧಪಟ್ಟಂತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಪೆನೇಷಿಯಾ ಬಯೋಟೆಕ್ ಇಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಪೆನೇಷಿಯಾ ಬಯೋಟೆಕ್ ಬಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಸೊ ಇವರು ಈ ಒಂದು ಡೆಂಗ್ಯೂಯಾಲ್ ಅಂತಕ್ಕಂಥ ವ್ಯಾಕ್ಸಿನ್ ಅನ್ನ ಡೆಂಗ್ಯೂ ಫೀವರ್ನ ವಿರುದ್ಧವಾಗಿ ಕೊಡ್ತಕ್ಕಂಥ ಒಂದು ಲಸಿಕೆಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇವರು ಫೇಸ್ 3 ಟ್ರಯಲ್ಸ್ ಅನ್ನ ಈಗ ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಫೇಸ್ 3 ಅಂದ್ರೆ ಸೊ ಇಟ್ ಈಸ್ ಆಲ್ಮೋಸ್ಟ್ ಎಂಡ್ ಆಗಿರುತ್ತೆ. ಇದಾದ್ಮೇಲೆ ಫೇಸ್ 4 ಟ್ರಯಲ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಇದು ಎಲ್ಲರಿಗೂ ಅವೈಲಬಲ್ ಇರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಫಸ್ಟ್ ಇಂಡಿಜಿನಿಯಸ್ ಡೆಂಗ್ಯೂ ವ್ಯಾಕ್ಸಿನ್ ಆಗಿರುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಡೆಂಗ್ಯೂಗೆ ವಿರುದ್ಧವಾಗಿ ಕೊಡ್ತಕ್ಕಂಥ ಮೊಟ್ಟ ಮೊದಲ ವ್ಯಾಕ್ಸಿನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದೊಂದು ಟೆಟ್ರಾವೇಲೆಂಟ್ ಡೆಂಗ್ಯೂ ವ್ಯಾಕ್ಸಿನ್ ಆಗಿರುತ್ತೆ. ಟೆಟ್ರಾವೇಲೆಂಟ್ ಅಂದ್ರೆ ಸೊ ಈ ಒಂದು ಡೆಂಗ್ಯೂ ಅಂತಕ್ಕಂಥದ್ದು 4 ವೇರಿಯಂಟ್ಸ್ ಇಂದ ಬರುತ್ತೆ. ಆ 4 ವೇರಿಯಂಟ್ಗಳ ಮೇಲೆ ಇದು ಪ್ರಭಾವವನ್ನು
ಪರಿಣಾಮವನ್ನ ಬೀರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇದು 4 ಸೆರೋಟೈಪ್ಸ್ ಅಂತ ಕರೀತಾರೆ, ಅಂದ್ರೆ ಬೇರೆ ಬೇರೆ ರೀತಿಯ ಸೆರೋಟೈಪ್ಗಳಿಂದ ಈ ಡೆಂಗ್ಯೂ ಬರುತ್ತೆ. ಆ ರೀತಿ 4 ಸೆರೋಟೈಪ್ಗಳ ವಿರುದ್ಧವಾಗಿಯೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಇದು ಈ ಡೆಂಗ್ಯೂ ಅಂತಕ್ಕಂಥದ್ದು ನಮಗೆ ಈ ಒಂದು ಮಸ್ಕಿಟೋ ಇಂದ ಅಥವಾ ಈ ಒಂದು ಸೊಳ್ಳೆಗಳ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸಾಮಾನ್ಯವಾಗಿ ಇದು ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಅಂದ್ರೆ ಉಷ್ಣ ಮತ್ತೆ ಉಪೋಷ್ಣ ವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾಯಿಲೆಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಸೊಳ್ಳೆಯನ್ನ ನಾವು ಎಡಿಸ್ ಮಸ್ಕಿಟೋ, ಎಡಿಸ್ ಈಜಿಪ್ಟಿಯಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇದು ಫೀಮೇಲ್ ಅಥವಾ ಹೆಣ್ಣು ಸೊಳ್ಳೆ ಕಡಿತದಿಂದ ಅಥವಾ ಹೆಣ್ಣು ಸೊಳ್ಳೆ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಸಿವಿಯರ್ ಕೇಸಸ್ ಆದಾಗ ಇನ್ಕ್ರೀಸಸ್ ಬ್ಲೀಡಿಂಗ್ ಅಂದ್ರೆ ಈ ಒಂದು ರಕ್ತಸ್ರಾವ ಬಹಳ ಜಾಸ್ತಿ ಆಗುತ್ತೆ. ಪ್ಲೇಟಿಲೆಟ್ ಕೌಂಟ್ ಅಂದ್ರೆ ನಮ್ಮ ದೇಹದ ಅಥವಾ ರಕ್ತದಲ್ಲಿರ್ತಕ್ಕಂಥ ಕಿರುತಟ್ಟೆಗಳ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಬ್ಲಡ್ ಪ್ಲಾಸ್ಮಾ ಏನಿರುತ್ತೆ ಸೊ ಅದು ಲೀಕ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರ್ ಆಟೋಮ್ಯಾಟಿಕಲಿ ಬ್ಲಡ್ ವಾಲ್ಯೂಮ್ ಕಡಿಮೆ ಆದಾಗ ರಕ್ತದ ಒತ್ತಡ ತೀವ್ರವಾಗಿ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಶಾಕ್ಗೆ ಒಳಗಾಗ್ತಕ್ಕಂಥದ್ದನ್ನ ನಾವು ಈ ಒಂದು ಕಾಯಿಲೆಯಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಕಾಯಿಲೆಗೆ ಯಾವುದೇ ರೀತಿಯ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇರೋದಿಲ್ಲ. ಸಿಂಪ್ಟಮ್ಸ್ಗಳನ್ನ ಕಡಿಮೆ ಮಾಡುವ ಮುಖಾಂತರ ಸೊ ಈ ಒಂದು ಕಾಯಿಲೆಯನ್ನ ಗುಣಪಡಿಸತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಮೊದಲ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? ಇನ್ ವಿಚ್ ಇಯರ್ ವಾಸ್ ದಿ ಫಸ್ಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಪ್ರೆಸೆಂಟೆಡ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1954ರಲ್ಲಿ ಈ ಒಂದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ಗಳನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ ಸೊ 2024ರಲ್ಲಿ 70ನೇ ಚಲನಚಿತ್ರ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಅಥವಾ ಅತ್ಯುನ್ನತ ಚಲನಚಿತ್ರ ಮಲಯಾಳಂ ಲ್ಯಾಂಗ್ವೇಜ್ಗೆ ಬಂದಿರುತ್ತೆ. ಆಟಮ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಸೊ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಬೆಸ್ಟ್ ಆಕ್ಟರ್ ಸೊ ರಿಷಬ್ ಶೆಟ್ಟಿ ಅವರಿಗೆ ನಮ್ಮ ಕನ್ನಡದ ಕಾಂತಾರ ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಆಕ್ಟ್ರೆಸ್ ಅಥವಾ ಅತ್ಯುತ್ತಮ ನಟಿ ಈ ಒಂದು ಕ್ಯಾಟಗರಿಯಲ್ಲಿ ಸೊ ನಿತ್ಯಾ ಮೆನನ್ಗೆ ಕೊಟ್ಟಿರ್ತಾರೆ. ಸೊ ಅದು ಯಾವ ಚಿತ್ರ ಅಂದ್ರೆ ತಿರುಚಿತ್ರಂಬಲಂ ಅಂತ ಕರೀತೇವೆ. ಇದು ತಮಿಳ್ಗೆ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಮಾನಸಿ ಪರೇಖ್ ಅವರಿಗೆ ಕಚ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಗುಜರಾತಿ ಚಲನಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಸಂಪೂರ್ಣ ಈ ಒಂದು ಮನರಂಜನೆಯನ್ನ ಕೊಡ್ತಕ್ಕಂಥ ಅತ್ಯುತ್ತಮ ಚಲನಚಿತ್ರ ಕ್ಯಾಟಗರಿಯಲ್ಲಿ ನಮ್ಮ ಕನ್ನಡದ ಕಾಂತಾರ ಚಲನಚಿತ್ರಕ್ಕೆ ಕೊಟ್ಟಿರ್ತಾರೆ. ಸೊ ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ನ್ಯಾಷನಲ್ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟ್ ವ್ಯಾಲ್ಯೂಸ್ ಅಂದ್ರೆ ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರದ ಒಂದು ಮೌಲ್ಯಗಳನ್ನ ಪ್ರಚಾರ ಮಾಡ್ತಕ್ಕಂಥ ಅತ್ಯುತ್ತಮ ಚಲನಚಿತ್ರ ವರ್ಗದಲ್ಲಿ ಕಚ್ ಎಕ್ಸ್ಪ್ರೆಸ್ ಗುಜರಾತಿ ಚಲನಚಿತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೆಸ್ಟ್ ಡೈರೆಕ್ಟರ್ ಅಥವಾ ಅತ್ಯುತ್ತಮ ನಿರ್ದೇಶಕ ಸೂರಜ್ ಬರ್ಜತ್ಯ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಉಂಚಾಯ್ ಹಿಂದಿ ಫಿಲಮ್ ಅನ್ನ ಇವರು ಡೈರೆಕ್ಟ್ ಮಾಡಿರ್ತಾರೆ. ಸೊ ಬೆಸ್ಟ್ ಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಅರ್ಜಿತ್ ಸಿಂಗ್ ಅವರಿಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಬೆಸ್ಟ್ ಫೀಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ನಲ್ಲಿ ಸೊ ಬಾಂಬೆ ಜಯಶ್ರೀ ಅವರಿಗೆ ಸೊ ಈ ಒಂದು ಬೆಸ್ಟ್ ಫೀಮೇಲ್ ಸಿಂಗರ್ ಕ್ಯಾಟಗರಿಯಲ್ಲಿ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಅತ್ಯುತ್ತಮ ಸಂಗೀತ ನಿರ್ದೇಶನದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಶಿವ ಮ್ಯೂಸಿಕ್ ಡೈರೆಕ್ಟರ್ಗೆ ಈ ಒಂದು ಅವಾರ್ಡ್ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೀತಮ್ ರವರಿಗೆ ಈ ಒಂದು ಅವಾರ್ಡ್ ಅನ್ನು ಕೊಡಲಾಗಿರುತ್ತೆ. ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದಾಗ ಅಂದ್ರೆ ಈ ಒಂದು ಹಿನ್ನೆಲೆ ಸಂಗೀತ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಕ್ಯಾಟಗರಿಯಲ್ಲಿ AR ರೆಹಮಾನ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಶ್ರೀ ಅರಬಿಂದೋ ಯಾವ ನಗರದಲ್ಲಿ ಜನಿಸಿದರು? ಇನ್ ವಿಚ್ ಸಿಟಿ ವಾಸ್ ಶ್ರೀ ಅರಬಿಂದೋ ಬಾರ್ನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇವರು ಕೋಲ್ಕತ್ತಾದಲ್ಲಿ ಜನಿಸಿರ್ತಾರೆ. ಸೊ ಇವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರುವ ಕಾರಣದಿಂದ ಸೊ ಇವರ ಬಗ್ಗೆ ನಮ್ಮ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಶ್ರೀ ಅರಬಿಂದೋ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಆಗಸ್ಟ್ 15ನೇ ತಾರೀಕು ಇವರ ಬರ್ತ್ ಆನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಇವರು ಲಾಸ್ಟಿಂಗ್ ಲೆಗಸಿ ಅಂಡ್ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ದಿ ಇಂಡಿಯಾಸ್ ನ್ಯಾಷನಲ್ ಅವೇಕ್ನಿಂಗ್ ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಜಾಗರೂಕತೆಗೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನೆನಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇವರು 1872 ಇಂದ 1950ರವರೆಗೆ ನಮ್ಮ ಭಾರತ ದೇಶದಲ್ಲಿ ಅವರು ನೆಲೆಸಿರ್ತಾರೆ. ಸೊ ಇವ್ರನ್ನ ನಾವು ಇಂಡಿಯನ್ ಫಿಲಾಸಫರ್, ಯೋಗಿ, ಪೋಯೆಟ್ ಮತ್ತೆ ನ್ಯಾಷನಲಿಸ್ಟ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂದ್ರೆ ಅವರೊಬ್ಬರು ತತ್ವಜ್ಞಾನಿ ಆಗಿರ್ತಾರೆ, ಯೋಗಿ ಆಗಿರ್ತಾರೆ, ಕವಿ ಮತ್ತೆ ರಾಷ್ಟ್ರೀಯತಾವಾದಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವ್ರದ್ದು 1872ರಲ್ಲಿ ಆಗಸ್ಟ್ 15ನೇ ತಾರೀಕು ಕೋಲ್ಕತ್ತಾದಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ.
ಆಗಿರುತ್ತೆ. ಸೊ ಇವರು ಎಜುಕೇಟೆಡ್ ಇನ್ ಇಂಗ್ಲೆಂಡ್ನಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅಟೆಂಡೆಡ್ ಸೈಂಟ್ ಪಾಲ್ ಸ್ಕೂಲ್ ಇನ್ ಲಂಡನ್ ಅಂಡ್ ಲೇಟರ್ ಕಿಂಗ್ಸ್ ಕಾಲೇಜ್ ಇನ್ ಕೇಂಬ್ರಿಡ್ಜ್, ಅಂದರೆ ವಿದೇಶದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಭಾರತ ದೇಶಕ್ಕೆ ವಾಪಸ್ ಬಂದಿರತಕ್ಕಂಥದ್ದು 1893 1893ರಲ್ಲಿ ವಿದೇಶದಿಂದ ವಾಪಸ್ ಬರ್ತಾರೆ. ಸೊ ವಾಪಸ್ ಬಂದು ಅವರು ಇಂಡಿಯನ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಏನಿರುತ್ತೆ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಅದಾದಮೇಲೆ ಅಡ್ವೊಕೇಟೆಡ್ ಫಾರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಅಂದರೆ ನಮ್ಮ ಭಾರತ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಇವರು ಕೂಡ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ವಾಸ್ ಕೀ ಫಿಗರ್ ಇನ್ ದಿ ಅರ್ಲಿ 20th century ಫ್ರೀಡಮ್ ಸ್ಟ್ರಗಲ್, ಅಂದರೆ ಈ ಒಂದು 20ನೇ ಶತಮಾನದ ಆರಂಭಿಕ ಹಂತದಲ್ಲಿ ಈ ಒಂದು ಫ್ರೀಡಮ್ ಅಥವಾ ಸ್ವತಂತ್ರಕ್ಕಾಗಿ ನಮ್ಮ ಹೋರಾಟ ಏನಿರುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಾರೆ. ಸೊ ಈ ವಾಸ್ ಅರೆಸ್ಟೆಡ್ ಇನ್ 1908 ಫಾರ್ ಎಸ್ ರೆವಲ್ಯೂಷನರಿ ಆಕ್ಟಿವಿಟೀಸ್. 1908ರಲ್ಲಿ ಅವರ ಕ್ರಾಂತಿಕಾರಿ ಚಟುವಟಿಕೆಗಳ ಕಾರಣದಿಂದ ಬ್ರಿಟಿಷರು ಇವರನ್ನು ಬಂಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಅವರ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಪಯಣ ಕೂಡ ಇರುತ್ತೆ. ಸೊ ಮೂವ್ ಟು ಪಾಂಡಿಚೇರಿ ಇನ್ 1910 1910ರಲ್ಲಿ ಅವರು ಪಾಂಡಿಚೇರಿಗೆ ಮೂವ್ ಆಗ್ತಾರೆ. ಪರ್ಸ್ಯೂ ಸ್ಪಿರಿಚುವಲ್ ಪಾತ್, ಅಂದರೆ ಈ ಒಂದು ಆಧ್ಯಾತ್ಮಿಕ ಪಥವನ್ನು ಅನುಸರಿಸಲಿಕ್ಕೆ ಪಾಂಡಿಚೇರಿಗೆ ಅವರು ಮೂವ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಈ ಒಂದು ಆಧ್ಯಾತ್ಮಿಕತೆ ಜೊತೆಗೆ ಸೊ ಈ ಒಂದು ಯೋಗವನ್ನು ಕೂಡ ಅವರು ಡೆವಲಪ್ ಮಾಡ್ತಾರೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳನ್ನು ಅವರು ಅಭ್ಯಾಸ ಮಾಡ್ತಾರೆ. ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ನೇಚರ್ ಅಂಡ್ ಅಚೀವಿಂಗ್ ಹೈಯರ್ ಕಾನ್ಶಿಯಸ್ನೆಸ್, ಅಂದರೆ ಮಾನವತಾವಾದ ಏನಿರುತ್ತೆ ಸೊ ಆ ಒಂದು ಮನುಷ್ಯರ ಸ್ವಭಾವವನ್ನು ಪರಿವರ್ತಿಸುವ ಮತ್ತು ಉನ್ನತ ಪ್ರಜ್ಞೆಯನ್ನು ಸಾಧಿಸ್ತಕ್ಕಂಥ ಒಂದು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ he has worked as I told you before ಫಿಲಾಸಫಿಯಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಸ್ಪಿರಿಚುವಾಲಿಟಿ ಮತ್ತು ಪೊಯೆಟ್ರಿಯಲ್ಲೂ ಕೂಡ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಬರೆದಿರ್ತಕ್ಕಂಥ ಪ್ರಮುಖವಾದ ಕೃತಿಗಳು ಯಾವುದು ಅಂದರೆ ದ ಲೈಫ್ ಡಿವೈನ್, ಅದಾದಮೇಲೆ ಸಾವಿತ್ರಿ ಮತ್ತು ಎಸ್ಸೆಸ್ ಆನ್ ಗೀತಾ ಅಂತ ನಾವೇನು ಹೇಳ್ತೇವೆ. ಸೊ ಇದು ಅವರು ಪ್ರಮುಖವಾಗಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ವರ್ಕ್ಸ್ ಆಗಿರ್ತವೆ. ಸೊ ಈಸ್ ರೈಟಿಂಗ್ಸ್ ಎಕ್ಸ್ಪ್ಲೋರ್ ದಿ ಎವಲ್ಯೂಷನ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಆ್ಯಂಡ್ ಪೊಟೆನ್ಷಿಯಲ್ ಫಾರ್ ಡಿವೈನ್ ಲೈಫ್ ಆನ್ ದಿ ಅರ್ತ್, ಅಂದರೆ ಇವರ ಬರಹಗಳಲ್ಲಿ ನಾವು ಯಾವ ರೀತಿಯ ಥೀಮ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮಾನವನ ಪ್ರಜ್ಞೆಯ ವಿಕಸನ ಮತ್ತು ಭೂಮಿಯ ಮೇಲಿನ ದೈವಿಕ ಜೀವನದ ಸಾಮರ್ಥ್ಯಗಳನ್ನು ಪರಿಶೋಧನೆ ಮಾಡ್ತಕ್ಕಂಥ ಥೀಮ್ಸ್ಗಳ ಮೇಲೆ ಇವರ ಬರವಣಿಗೆಗಳನ್ನು ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅರಬಿಂದೋ ಆಶ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ ಹಿ ಫೌಂಡೆಡ್ ದಿ ಶ್ರೀ ಅರಬಿಂದೋ ಆಶ್ರಮ ಇನ್ ಪಾಂಡಿಚೇರಿ ಇನ್ 1926 1926ರಲ್ಲಿ ಪಾಂಡಿಚೇರಿಯಲ್ಲಿ ಶ್ರೀ ಅರಬಿಂದೋ ಆಶ್ರಮವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಕೇಂದ್ರವನ್ನು ನಾವು ಸೆಂಟರ್ ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂಡ್ ಸ್ಟಡಿ ಅಂತ ಕರೀತಾರೆ. ಅಂದರೆ ಈ ಒಂದು ಆಧ್ಯಾತ್ಮಿಕ ಅಭ್ಯಾಸ ಆಗಿರ್ಬೋದು ಮತ್ತು ಅದರ ಅಧ್ಯಯನಕ್ಕಾಗಿ ಈ ಒಂದು ಕೇಂದ್ರವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಜಿಯೋಗ್ಲಿಪ್ಸ್ ಮತ್ತು ಪೆಟ್ರೋಗ್ಲಿಪ್ಸ್ ಸೇರಿದಂತೆ ರತ್ನಗಿರಿಯಲ್ಲಿನ ರಾಕ್ ಆರ್ಟ್ ಯಾವ ಯುಗದ ಹಿಂದಿನದು? ದ ರಾಕ್ ಆರ್ಟ್ ಇನ್ ರತ್ನಗಿರಿ ಇನ್ಕ್ಲೂಡಿಂಗ್ ಜಿಯೋಗ್ಲಿಪ್ಸ್ ಮತ್ತು ಪೆಟ್ರೋಗ್ಲಿಪ್ಸ್ ಡೇಟೆಡ್ ಬ್ಯಾಕ್ ಟು ವಿಚ್ ಇಯರ್? ಸೊ ಈ ಎರಡು ಕಾನ್ಸೆಪ್ಟ್ಸ್ಗಳನ್ನು ನಾವು ಜಿಯೋಗ್ಲಿಪ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಪೆಟ್ರೋಗ್ಲಿಪ್ಸ್ ಅಂತ ಕರಿತೇವೆ. ಸೊ ಇವೆರಡು ಯಾವ ಯುಗಕ್ಕೆ ಸೇರಿದವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇವೆರಡೂ ಕೂಡ ಮೀಸೋಲಿಥಿಕ್ ಎರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆಗಳಾಗಿರ್ತವೆ. ಸೊ ಈ ಒಂದು ಕಲೆಗಳನ್ನು ಈಗ ಪ್ರೊಟೆಕ್ಟ್ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಭಾಗದಲ್ಲಿ ರತ್ನಗಿರಿ ಅಂತ ನಾವೇನು ಹೇಳ್ತೇವೆ, ಸೊ ಈ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಆರ್ಟ್ ಸ್ಟೋನ್ ಆರ್ಟ್ಗಳಾಗಿರ್ತವೆ. ಸೊ ಇದು ದ ಮಹಾರಾಷ್ಟ್ರ ಗವರ್ನಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಿ ಜಿಯೋಗ್ಲಿಪ್ಸ್ ಮತ್ತು ಪೆಟ್ರೋಗ್ಲಿಪ್ಸ್ ಇನ್ ರತ್ನಗಿರಿ ಆಸ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಸೊ ಇವೆರಡನ್ನ ಮಹಾರಾಷ್ಟ್ರ ಸರ್ಕಾರವು ರತ್ನಗಿರಿಯಲ್ಲಿರ್ತಕ್ಕಂಥ ಭೂಲಿಪಿಗಳು ಮತ್ತು ಶಿಲಾಕೃತಿಗಳು ಅಂತ ನಾವೇನು ಹೇಳ್ತೇವೆ, ಸೊ ಇವೆರಡನ್ನ ಸಂರಕ್ಷಿತ ಸ್ಮಾರಕಗಳೆಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಜಿಯೋಗ್ಲಿಪ್ಸ್ ಮತ್ತು ಈ ಎರಡು ಆರ್ಟ್ ಏನಿರುತ್ತೆ ಅಥವಾ ಕಲ್ಲಿನ ಕಲೆಗಳೇನಿರ್ತವೆ, ಸೊ ಸಮ್ ಆಫ್ ದೀಸ್ ಅಂದರೆ ಇದರಲ್ಲಿ ಕೆಲವನ್ನ ಯುನೆಸ್ಕೋ ಟೆಂಟೇಟಿವ್ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಯುನೆಸ್ಕೋ ವತಿಯಿಂದ ಒಂದು ತಾತ್ಕಾಲಿಕ ಪಟ್ಟಿ ಅಂತ ಮಾಡ್ತಾರೆ. ಆ ತಾತ್ಕಾಲಿಕ ಪಟ್ಟಿಯಲ್ಲಿ ಕೆಲವೊಂದು ಈ ರೀತಿಯ ಜಿಯೋಗ್ಲಿಪ್ಸ್ಗಳನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವು ಪ್ರಿಸರ್ವ್ ಮಾಡಲಿಕ್ಕೆ ಅಂದರೆ ಅವುಗಳನ್ನು ಸಂರಕ್ಷಣೆ ಮಾಡುವ ಕಾರಣದಿಂದ ಸೊ ಈ ಒಂದು ಪ್ರೊಟೆಕ್ಷನನ್ನು ಅವುಗಳಿಗೆ ನೀಡಲಾಗ್ತಾ ಇದೆ. ಸೊ ಈ ಒಂದು ಕಲೆಗಳೇನಿರ್ತವೆ ಅದು ನಶಿಸಿ ಹೋಗ್ಲಿಕ್ಕೆ ಇರ್ತಕ್ಕಂಥ ಕಾರಣ ಏನು ಅಂದರೆ ಸೊ ಅಲ್ಲಿ ಮಾಡ್ತಕ್ಕಂಥ ಈ ಒಂದು ಆಯಿಲ್ ರಿಫೈನರಿ ಏನಿರುತ್ತೆ ಅಂದರೆ
ತೈಲ ಸಂಸ್ಕರಣಾಗಾರಗಳು ಇರುವ ಕಾರಣದಿಂದ ಸೊ ಇವುಗಳು ನಶಿಸಿ ಹೋಗಬಾರದು ಎನ್ನುವ ಕಾರಣದಿಂದ ಸೊ ಇವುಗಳನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಆಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಪ್ರಶ್ನೆಯಲ್ಲಿ ನೋಡಿದ ಹಾಗೆ ಸೊ ಈ ಎರಡೂ ಕೂಡ ಮೀಸೋಲಿಥಿಕ್ ಎರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆಗಳಾಗಿರ್ತವೆ. ಅಪ್ರಾಕ್ಸಿಮೇಟ್ಲಿ 2000 to 10,000 ಇಯರ್ಸ್ ಎಗೋ ಇದನ್ನು ಡೆವಲಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜಿಯೋಗ್ಲಿಪ್ಸ್ ಅಂದರೆ ಲಾರ್ಜ್ ಡಿಸೈನ್ಸ್ ಆರ್ ಮೋಟಿವ್ಸ್ ಕ್ರಿಯೇಟೆಡ್ ಆನ್ ದಿ ಗ್ರೌಂಡ್. ಸೊ ಜಿಯೋ ಅಂದರೆ ಭೂಮಿ, ಸೊ ನೆಲದ ಮೇಲೆ ರಚಿಸಲಾದ ದೊಡ್ಡ ವಿನ್ಯಾಸಗಳು ಅಥವಾ ಲಕ್ಷಣಗಳನ್ನು ನಾವು ಜಿಯೋಗ್ಲಿಪ್ಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನು ನಾವು ಪೆಟ್ರೋಗ್ಲಿಪ್ಸ್ ಅಂತ ಕರಿತೇವೆ. ಇಮೇಜಸ್ ಕಾರ್ವ್ಡ್ ಇಂಟು ರಾಕ್ ಸರ್ಫೇಸ್ ಅಂದರೆ ಕಲ್ಲಿನ ಮೇಲ್ಮೈ ಮೇಲೆ ಕೆತ್ತಿರ್ತಕ್ಕಂಥ ಒಂದು ಇಮೇಜ್ಗಳನ್ನು ಅಥವಾ ದೃಶ್ಯಗಳನ್ನು ನಾವು ಪೆಟ್ರೋಗ್ಲಿಪ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಪೆಟ್ರೋಗ್ಲಿಪ್ಸ್ಗಳು ಮತ್ತು ಜಿಯೋಗ್ಲಿಪ್ಸ್ಗಳನ್ನು ಈಗ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮೇಲೆ ಇರ್ತಕ್ಕಂಥ ಚಿತ್ರಗಳು ಯಾವ್ದ್ಯಾವುದು ಅಂದರೆ ಅನಿಮಲ್ಸ್ ಆ್ಯಂಡ್ ಫುಟ್ ಪ್ರಿಂಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರಾಣಿಗಳು ಮತ್ತು ಅವುಗಳ ಹೆಜ್ಜೆ ಗುರುತುಗಳನ್ನು ಇದರ ಮೇಲೆ ಬಿಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಲೈಫ್ಸ್ ಆ್ಯಂಡ್ ಎನ್ವೈರನ್ಮೆಂಟ್ ಆಫ್ ಏನ್ಷಿಯಂಟ್ ಹ್ಯೂಮನ್ ಅಂದರೆ ಪ್ರಾಚೀನ ಮಾನವರ ಜೀವನದ ಪರಿಸರದ ಒಳನಾಟವನ್ನು ನೀಡ್ತಕ್ಕಂಥ ಚಿತ್ರಗಳಾಗಿ ನಾವು ಇದನ್ನು ಡಿಸೈಫರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಲೊಕೇಶನನ್ನು ನಾವು ನೋಡೋದಾದರೆ ರತ್ನಗಿರಿ ಅಲೋನ್ ಹೋಸ್ಟ್ 1500 ಸಚ್ ಆರ್ಟ್ ಸ್ಪ್ರೆಡ್ ಅಕ್ರಾಸ್ 70 ಸೈಟ್ಸ್ ಅಂದರೆ ರತ್ನಗಿರಿ ಒಂದೇ ಪ್ರದೇಶದಲ್ಲಿ 70 ತಾಣಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ 1500 ಈ ರೀತಿಯ ಕಲಾಕೃತಿಗಳನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. MPATGM ಅನ್ನು ಯಾವ ರೀತಿಯ ಕ್ಷಿಪಣಿ ವ್ಯವಸ್ಥೆ ಎಂದು ವರ್ಗೀಕರಿಸಲಾಗಿದೆ? ದಿ MPATGM ಈಸ್ ಕ್ಲಾಸಿಫೈಡ್ ಆಸ್ ವಿಚ್ ಟೈಪ್ ಆಫ್ ಮಿಸೈಲ್ ಸಿಸ್ಟಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಟಬಲ್ ಶೋಲ್ಡರ್ ಲಾಂಚ್ಡ್ ಮಿಸೈಲ್ ಅಂತ ಕರಿತೇವೆ. ಸೊ ಪೋರ್ಟಬಲ್ ಮತ್ತೆ ಭುಜದಿಂದ ಉಡಾವಣೆ ಮಾಡಬಹುದಾದ ಕ್ಷಿಪಣಿ ಅಂತ ಕರಿತೇವೆ. ಸೊ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಒಂದು ಮಿಸೈಲ್ ಏನಿರುತ್ತೆ ಇದನ್ನು ನಾವು ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಕರಿತೇವೆ. ಮ್ಯಾನ್ ಪೋರ್ಟಬಲ್ ಅಂದರೆ ನಾವೇ ಭುಜದ ಮೇಲೆ ಸಾಗಿಸಿಕೊಂಡು ಹೋಗ್ಬೋದಾಗಿರುತ್ತೆ. ಸೊ ಈಸಿಯಾಗಿ ಲಾಂಚ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ಗೈಡೆಡ್ ಮಿಸೈಲ್ ವೆಪನ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ವೆಪನ್ ಸಿಸ್ಟಮ್ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರೀಕ್ಷೆಗಳನ್ನು ಮಾಡಲಾಗಿರುತ್ತೆ. ಯಾರು ಮಾಡಿರ್ತಾರೆ ಅಂದರೆ DRDO ಮಾಡಿರ್ತಾರೆ. ಸೊ ಈ ಒಂದು ಕ್ಷಿಪಣಿಗಳನ್ನು ಟೆಸ್ಟ್ ಫೈರ್ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಲಿರ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಇದಾಗಿರುತ್ತೆ. ಸೊ ಈ ಒಂದು ಮಿಸೈಲ್ ಸಿಸ್ಟಮ್ ಅನ್ನು ನಾವು ಪೋರ್ಟಬಲ್ ಅಂತ ಕರಿತೇವೆ. ಪೋರ್ಟಬಲ್ ಅಂದರೆ ಈಸಿಯಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಶೋಲ್ಡರ್ ಲಾಂಚ್ಡ್ ಅಂತ ಕರಿತೇವೆ ಅಂದರೆ ಭುಜದ ಮೇಲೆ ಇಟ್ಕೊಂಡು ಅದನ್ನು ನಾವು ಉಡಾವಣೆ ಮಾಡ್ಬೋದಾಗಿರುತ್ತೆ. ಸೊ ಆ ರೀತಿಯ ಸಿಸ್ಟಮ್ ಅನ್ನು ಈಗ ಡೆವಲಪ್ ಮಾಡಲಾಗಿರುತ್ತೆ. ಸೊ ಡಿಸೈನ್ ಟು ನ್ಯೂಟ್ರಲೈಸ್ ಎನಿಮಿ ಟ್ಯಾಂಕ್ಸ್ ಅಂಡ್ ಆರ್ಮರ್ಡ್ ವೆಹಿಕಲ್ಸ್ ಅಂದರೆ ಇದನ್ನು ನಾವು ಏನಕ್ಕೆ ಬಳಕೆ ಮಾಡ್ತೀವಿ ಅಂದರೆ ಶತ್ರುಗಳ ಟ್ಯಾಂಕ್ಗಳು ಮತ್ತು ಶಸ್ತ್ರ ಸಜ್ಜಿತ ವಾಹನಗಳನ್ನು ತಟಸ್ಥಗೊಳ್ಳಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕ್ಷಿಪಣಿ ವ್ಯವಸ್ಥೆ ಆಗಿರುತ್ತೆ. ಸೊ ಇದು ಡೇ ಆ್ಯಂಡ್ ನೈಟ್ ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಟಾಪ್ ಅಟ್ಯಾಕ್ ಕೇಪಬಿಲಿಟೀಸ್ ಇರುತ್ತೆ ಮತ್ತು ಡ್ಯುಯಲ್ ಮೋಡ್ ಸೀಕರ್ ಫಾರ್ ಎನ್ಹಾನ್ಸ್ಡ್ ಟಾರ್ಗೆಟಿಂಗ್ ಇರುತ್ತೆ. ಅಂದರೆ ಅದರ ಟಾರ್ಗೆಟನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಡ್ಯುಯಲ್ ಮೋಡ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಕ್ಷಿಪಣಿಗಳಾಗಿ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಒನ್ ಇಂಡಿಯಾ ಒನ್ ಟಿಕೆಟ್ ಉಪಕ್ರಮವನ್ನು ಉತ್ತೇಜಿಸಲು ಯಾವ ಸಂಸ್ಥೆಗಳು ಸಹಕರಿಸಿವೆ? ವಿಚ್ ಆರ್ಗನೈಸೇಷನ್ಸ್ ಹ್ಯಾವ್ ಕೊಲಾಬರೇಟೆಡ್ ಟು ಪ್ರಮೋಟ್ ಒನ್ ಇಂಡಿಯಾ ಒನ್ ಟಿಕೆಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ರೈಲ್ವೇಸ್ ಮತ್ತು ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ನಾವೇನು ಹೇಳ್ತೇವೆ. ಇವರಿಬ್ಬರು ಕೂಡ ಈ ಒಂದು ಒನ್ ಇಂಡಿಯಾ ಒನ್ ಟಿಕೆಟ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿರ್ತಾರೆ. ಏನಿದು ಒನ್ ಇಂಡಿಯಾ ಒನ್ ಟಿಕೆಟ್ ಅಂದರೆ ಅನ್ನೋದನ್ನ ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ರೈಲ್ವೆ ಮತ್ತು ನ್ಯಾಷನಲ್ ಕ್ಯಾಪಿಟಲ್ ರೀಜನಲ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಇವರಿಬ್ಬರ ಕೊಲ್ಯಾಬ್ರೇಷನಲ್ಲಿ ಒನ್ ಇಂಡಿಯಾ ಒನ್ ಟಿಕೆಟ್ ಅಂತಕ್ಕಂಥ ಇನಿಷಿಯೇಟಿವ್ ಲಾಂಚ್ ಮಾಡಿರ್ತಾರೆ. ಏನಕ್ಕೆ ಈ ಇನಿಷಿಯೇಟಿವ್ ಲಾಂಚ್ ಮಾಡಿರ್ತಾರೆ ಅಂದರೆ ಟು ಸಿಂಪ್ಲಿಫೈ ಟ್ರಾವೆಲ್ ಫಾರ್ ಪ್ಯಾಸೆಂಜರ್ಸ್ ಅಂದರೆ ಈ ಒಂದು ಪ್ಯಾಸೆಂಜರ್ಗಳ ಒಂದು ಟ್ರಾವೆಲ್ ಏನಿರುತ್ತೆ ಅದನ್ನು ಸರಳೀಕರಣಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ ಅಲೋಸ್ ಪ್ಯಾಸೆಂಜರ್ಸ್ ಟು ಬುಕ್ ದಿ ಟ್ರಾವೆಲ್ ಯೂಸಿಂಗ್ ಬೋತ್ ಇಂಡಿಯನ್ ರೈಲ್ವೇಸ್ ಮತ್ತು NCRTC ಸರ್ವಿಸ್. ಸೊ ಅವರು ಟಿಕೆಟ್ಗಳನ್ನು ಇಂಡಿಯನ್ ರೈಲ್ವೇಸಲ್ಲಾದರೂ ಬುಕ್ ಮಾಡ್ಬೋದಾಗಿರುತ್ತೆ. NCRTC ಸರ್ವಿಸ್ಗಳಲ್ಲೂ ಕೂಡ ಟಿಕೆಟ್ಗಳನ್ನು ಒಂದೇ ಟಿಕೆಟ್ ಸಿಂಗಲ್ ಟಿಕೆಟ್ಗಳನ್ನು ಲೋಕಲ್ ಜರ್ನಿಗೆ ಮತ್ತು ಈ ಒಂದು ರೈಲ್ವೆ ಜರ್ನಿಗೆ ಒಂದೇ ಟಿಕೆಟನ್ನು ಅವರು ಬುಕ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತೆ. ಸೊ ಟಿಕೆಟ್ ಬುಕ್ ಮಾಡಿದ ನಂತರ ಅವರಿಗೆ ಒಂದು ಯುನಿಕ್ QR ಕೋಡನ್ನು ನೀಡಲಾಗುತ್ತೆ. ಸೊ ಈ ಒಂದು QR ಕೋಡ್ ಏನಿರುತ್ತೆ ಅದು 4 ದಿನಗಳ ಕಾಲ ವ್ಯಾಲಿಡ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು QR ಕೋಡ್ ಏನಿರುತ್ತೆ ಇಟ್ ವಿಲ್ ಬಿ ಪ್ರಿಂಟೆಡ್ ಆನ್ ದಿ ಎಲೆಕ್ಟ್ರಾನಿಕ್ ರಿಸರ್ವೇಷನ್ ಸ್ಲಿಪ್ ಅಂದರೆ ERC ಅಂತ ನಾವೇನು ಹೇಳ್ತೇವೆ. ಸೊ ಅದರ ಮೇಲೆ ಈ ಒಂದು QR ಕೋಡನ್ನು ಪ್ರಿಂಟ್ ಮಾಡಲಾಗಿರುತ್ತೆ. ದಟ್ ಕ್ಯಾನ್ ಬಿ ಸ್ಕ್ಯಾನ್ಡ್ ಅಟ್ ದಿ ಸ್ಟೇಷನ್
ಎಂಟ್ರಿ ಗೇಟ್. ಸೊ ಸ್ಟೇಷನ್ ಎಂಟ್ರಿ ಗೇಟ್ ಏನಿರುತ್ತೆ ಸೊ ಅದರಲ್ಲಿ ಆ ಒಂದು QR ಕೋಡನ್ನು ತೋರಿಸುವ ಮುಖಾಂತರ ಸೊ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡಬಹುದಾಗಿರ್ತಕ್ಕಂಥ ಟಿಕೆಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಗೌರವ್ ತೂಕದ ವರ್ಗೀಕರಣ ಯಾವುದು? ಸೊ ವಾಟ್ ಈಸ್ ದ ವೇಟ್ ಕ್ಲಾಸಿಫಿಕೇಶನ್ ಆಫ್ ದಿ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಗೌರವ್? ಸೊ ಗೌರವ್ ಅನ್ನೋದು ಒಂದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಆಗಿರುತ್ತೆ. ಅದು ಯಾವ ತೂಕದ ವರ್ಗದಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1000 kg ತೂಕದ ವರ್ಗದಲ್ಲಿ ಬರ್ತಕ್ಕಂಥ ಒಂದು ಬಾಂಬ್ ಆಗಿರುತ್ತೆ. ಸೊ ಈ ಒಂದು ಬಾಂಬನ್ನು ನಾವು ಗೌರವ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಸೊ ಇದನ್ನು ಕೂಡ ಈಗ ಪರೀಕ್ಷೆ ಮಾಡಿರ್ತಾರೆ. ಸೊ ಇದನ್ನ ಪರೀಕ್ಷೆ ಮಾಡಿರ್ತಕ್ಕಂಥವ್ರು DRDO ವತಿಯಿಂದ ಇದನ್ನ ಪರೀಕ್ಷೆ ಮಾಡಿರ್ತಾರೆ. ಸೊ ಇದನ್ನ ಫ್ಲೈಟ್ ಟೆಸ್ಟ್ ಮಾಡಿರ್ತಾರೆ, ಅಂದ್ರೆ ವಿಮಾನದಿಂದ ಈ ಒಂದು ಬಾಂಬ್ ಅನ್ನ ಡ್ರಾಪ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಒಂದು ಬಾಂಬ್ ಅನ್ನ ನಾವು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅಂತ ಕರಿತೇವೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಏನು ಅಂದ್ರೆ ಗೌರವ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಎಷ್ಟು kg ವರ್ಗದಲ್ಲಿ ಬರುತ್ತೆ ಅಂದ್ರೆ 1000 kg ವರ್ಗದಲ್ಲಿ ಬರ್ತಕ್ಕಂಥ ಒಂದು ಬಾಂಬ್ ಆಗಿರುತ್ತೆ. ಸೊ ಡೆಮಾನ್ಸ್ಟ್ರೇಟೆಡ್ ಪಿನ್ ಪಾಯಿಂಟ್ ಆಕ್ಯುರೇಸಿ ಅಂದ್ರೆ ಅದು ಎಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು, ಎಕ್ಸಾಕ್ಟ್ಲಿ ಅದೇ ಟಾರ್ಗೆಟ್ಗೆ ಬೀಳುತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 103 ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಅದರಲ್ಲಿ 4 ಜನಕ್ಕೆ ಕೀರ್ತಿ ಚಕ್ರ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ. ಸೊ ಮನ್ಪ್ರೀತ್ ಸಿಂಗ್ ರವರಿಗೆ, ಅದಾದ್ಮೇಲೆ ರವಿ ಕುಮಾರ್ ರವರಿಗೆ, ಅದಾದ್ಮೇಲೆ ನಾಯ್ಡು ಅವರವರಿಗೆ ಮತ್ತೆ HM ಭಟ್ ರವರಿಗೆ ಸೊ ಈ ಒಂದು ಕೀರ್ತಿ ಚಕ್ರವನ್ನು ನೀಡಲಾಗಿರುತ್ತೆ. ಅದಾದ್ಮೇಲೆ 18 ಚಕ್ರ 4 ಜನರಕ್ಕೆ ಕೀರ್ತಿ ಚಕ್ರ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ 18 ಜನಕ್ಕೆ ಶೌರ್ಯ ಚಕ್ರವನ್ನು ಕೊಟ್ಟಿರ್ತಾರೆ. ಅವರ ನೇಮ್ಸ್ಗಳನ್ನು ನೀವು ಇಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ಸ್ ಏನಿರ್ತವೆ ಸೊ ಯೂಶಲಿ ಇಂಡಿಪೆಂಡೆನ್ಸ್ ಡೇ ದಿವಸ ಅನೌನ್ಸ್ ಆಗ್ತಕ್ಕಂಥ ಅವಾರ್ಡ್ಸ್ಗಳಾಗಿರ್ತವೆ. ಸೊ ಈ ವರ್ಷ 103 ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನು ಸೊ ನಮ್ಮ ಭಾರತ ದೇಶದ ಆರ್ಮ್ಡ್ ಫೋರ್ಸಸ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಪರ್ಸನಲ್ಗೆ ಸೊ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 9 ಆಫ್ ದೀಸ್ ಅವಾರ್ಡ್ಸ್, ಸೊ ಈ 103ರಲ್ಲಿ 9 ಪ್ರಶಸ್ತಿಗಳೇನಿರ್ತವೆ ಸೊ ಅವುಗಳನ್ನು ಪೋಸ್ಟ್ ಥಾಮಸ್ಲಿ ಅಥವಾ ಮರಣೋತ್ತರವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 4 ಕೀರ್ತಿ ಚಕ್ರ ಅವಾರ್ಡ್ಗಳನ್ನು ಕೊಡಲಾಗಿರುತ್ತೆ, 18 ಶೌರ್ಯ ಚಕ್ರ ಅವಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ 1 ಬಾರ್ ಟು ಸೇನಾ ಮೆಡಲ್, ಅದಾದ್ಮೇಲೆ 63 ಸೇನಾ ಮೆಡಲ್ಗಳನ್ನು, 11 ನವಸೇನಾ ಮೆಡಲ್ಗಳನ್ನು, 6 ವಾಯುಸೇನಾ ಮೆಡಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಕೊಡ್ತಕ್ಕಂಥ ಈ ಒಂದು ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳೇನಿರ್ತವೆ ಸೊ ಇದನ್ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಬೋದು. ಒಂದನ್ನ ವಾರ್ ಟೈಮ್ ಅಂತ ಕರಿತೇವೆ, ಇನ್ನೊಂದನ್ನ ಪೀಸ್ ಟೈಮ್ ಅಂತ ಕರಿತೇವೆ. ವಾರ್ ಟೈಮ್ ಅಂದ್ರೆ ಯುದ್ಧದ ಸಮಯದಲ್ಲಿ ಶೌರ್ಯವನ್ನ ತೋರಿಸ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್ಗಳು. ಪೀಸ್ ಟೈಮ್ ಅಂದ್ರೆ ದೇಶದ ಆಂತರಿಕ ಗಲಭೆಗಳಲ್ಲಿ ಸೊ ಅವರು ನೀಡತಕ್ಕಂಥ ಒಂದು ಶೌರ್ಯವನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಪ್ರಶಸ್ತಿಗಳಾಗಿರ್ತವೆ. ಸೊ ಸದ್ಯಕ್ಕೆ ಭಾರತ ದೇಶದಲ್ಲಿ ಯಾವುದೇ ಯುದ್ಧ ಆಗ್ತಾ ಇಲ್ಲ, ಆಗೋದು ಬೇಡ. ಸೊ ಅದರಿಂದ ಈ ಒಂದು ಅವಾರ್ಡ್ಗಳನ್ನ ನೀಡಲಾಗೋದಿಲ್ಲ. ಸೊ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶಸ್ತಿಯನ್ನ ನಾವು ಪರಮವೀರ ಚಕ್ರ ಅಂತ ಕರಿತೇವೆ. ಇದು ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಆಗಿರುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1950ರಲ್ಲಿ. ಈ ಪರಮವೀರ ಚಕ್ರ ಏನಿರುತ್ತೆ ಇದು ಈ ಪೀಸ್ ಟೈಮಲ್ಲಿ ಯಾವುದಕ್ಕೆ ಕೋರಿಲೇಟ್ ಮಾಡ್ಬೋದು ಅಂದರೆ ಅಶೋಕ ಚಕ್ರಗೆ ನಾವು ಕೋರಿಲೇಟ್ ಮಾಡ್ಬೋದಾಗಿರುತ್ತೆ. ಇದನ್ನು ನಾವು ಹೈಯೆಸ್ಟ್ ಪೀಸ್ ಟೈಮ್ ಮಿಲಿಟರಿ ಅವಾರ್ಡ್ ಅಂತ ಕರಿತೇವೆ. ಅಂದರೆ ಶಾಂತಿ ಸಮಯದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಮಿಲಿಟರಿ ಗೌರವವಾಗಿರುತ್ತೆ. ಇದನ್ನು ಕೂಡ 1952ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಎರಡನೇದನ್ನು ನಾವು ಮಹಾವೀರ ಚಕ್ರ ಅಂತ ಕರಿತೇವೆ. ಇದು ಸೆಕೆಂಡ್ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಆಗಿರುತ್ತೆ. ಇದನ್ನು ಕೂಡ 1950ಯಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಸೊ ಮಹಾವೀರ ಚಕ್ರ ಅಂತಕ್ಕಂಥದ್ದು ಈಗ ಕೀರ್ತಿ ಚಕ್ರಗೆ ನಾವು ಕೋರಿಲೇಟ್ ಮಾಡಬಹುದಾಗಿರುತ್ತೆ. ಸೊ ಇದು ಪೀಸ್ ಟೈಮಲ್ಲಿ ಕೊಡ್ತಕ್ಕಂಥ ಎರಡನೇ ಅತ್ಯುನ್ನತ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ 1952ರಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಸೊ ಮೂರನೇದನ್ನ ನಾವು ವೀರ ಚಕ್ರ ಅಂತ ಕರಿತೇವೆ. ಇದು ಥರ್ಡ್ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಆಗಿರುತ್ತೆ. ಇದನ್ನು ಕೂಡ 1950ಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದಕ್ಕೆ ಸಮನಾಗಿರ್ತಕ್ಕಂಥ ಪೀಸ್ ಟೈಮ್ ಅವಾರ್ಡ್ ಅನ್ನು ನಾವು ಶೌರ್ಯ ಚಕ್ರ ಅಂತ ಕರಿತೇವೆ. 1952ರಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒನ್ ಮೋರ್ ಅಪ್ಡೇಟ್. ಸೊ UN-ಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಪರ್ವತನೇನಿ ಹರೀಶನ್ನು ನೇಮಕ ಮಾಡಿರ್ತಾರೆ. ಅಂದರೆ ಯುನೈಟೆಡ್ ನೇಷನ್ಸ್ಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಕಾಯಂ ಸದಸ್ಯನನ್ನು ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ಸ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ಗ್ಲೋಬಲ್ ಪಾಲಿಸೀಸ್ ಏನಿರ್ತವೆ ಸೊ ಅದರ ಒಡನಾಟವನ್ನು ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು ಇವರಿಗೆ ಕೊಟ್ಟಿರ್ತಾರೆ. ಸೊ ಪಾರ್ಟಿಷನ್ ಹಾರರ್ ರಿಮೆಂಬರೆನ್ಸ್ ಡೇ ಅಂದರೆ ವಿಭಜನೆಯ ಭಯಾನಕ ನೆನಪಿನ ದಿನ. ಸೊ ವಿಭಜನೆ
ವಿಭಜನೆ ಅಂದ ಕೂಡಲೇ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದನ್ನು ನಾವು ಪಾರ್ಟಿಷನ್ ಹಾರರ್ ರಿಮೆಂಬರೆನ್ಸ್ ಡೇ ಅಂತ ಕರೀತೇವೆ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಆಗಸ್ಟ್ 14ನೇ ತಾರೀಕು ನೆನಪಿಸಿಕೊಳ್ಳಲಾಗುತ್ತೆ. ಸೊ ಇಟ್ ಕಮಾಮರೇಟ್ಸ್ ದಿ ಸಫರಿಂಗ್ ಅಂಡ್ ಸ್ಯಾಕ್ರಿಫೈಸಸ್ ಆಫ್ ದಿ ಮಿಲಿಯನ್ಸ್ ಆಫ್ ಪೀಪಲ್ ಡ್ಯೂರಿಂಗ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಇನ್ 1947. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಸೊ ಎಷ್ಟು ಜನ ಅಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ ಅದನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಮತ್ತು ಪಾಕಿಸ್ತಾನದ ವಿಭಜನೆಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಟ್ ವಾಸ್ ದಿ ಸಿಗ್ನಿಫಿಕೆಂಟ್ ಅಂಡ್ ಟ್ರೊಮ್ಯಾಟಿಕ್ ಇವೆಂಟ್ ಅಂತ ಕರೀತೇವೆ. ಅಂದರೆ ತುಂಬ ಮಹತ್ವವಾಗಿ ಮತ್ತು ತುಂಬ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಘಟನೆಯಾಗಿರುತ್ತೆ. ಇಟ್ ಮಾರ್ಕ್ ದಿ ಎಂಡ್ ಆಫ್ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯ ಒಂದು ಕೊನೆಗಾಲವನ್ನು ಗುರುತಿಸ್ತಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ನಂತರ ಭಾರತ ಮತ್ತು ಪಾಕಿಸ್ತಾನವಾಗಿ ಎರಡು ರಾಷ್ಟ್ರಗಳು ವಿಭಜನೆ ಆಗಿರ್ತವೆ. ಸೊ ಮುಸ್ಲಿಮ್ಸ್ ಅಂಡ್ ಹಿಂದೂಸ್ ವರ್ ಡಿಸ್ಟಿಂಕ್ಟ್ ಇನ್ ನೇಷನ್ಸ್. ಅಂದರೆ ಯಾಕೆ ವಿಭಜನೆ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಮುಸ್ಲಿಮ್ಗಳು ಮತ್ತು ಹಿಂದೂಗಳು ಬೇರೆ ರೀತಿಯ ಧರ್ಮೀಯರು. ಸೊ ಅವರ ಕಸ್ಟಮ್ಸ್, ರಿಲಿಜಿಯನ್ಸ್ ಮತ್ತು ಟ್ರೆಡಿಷನ್ಸ್ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಸೊ ಅದರಿಂದ ಅವರು ಎರಡು ಸ್ಟೇಟ್ಗಳು ಅಂದರೆ ಒಂದು ಮುಸ್ಲಿಂ ಸ್ಟೇಟ್ ಮತ್ತು ಒಂದು ಹಿಂದೂ ಸ್ಟೇಟ್ ಆಗಿ ವಿಭಜನೆ ಆಗಬೇಕು ಅನ್ನೋ ಕೋರಿಕೆಯ ಆಧಾರದ ಮೇಲೆ ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ 1947ರಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಥವಾ ಭಾರತೀಯ ಸ್ವತಂತ್ರ ಕಾಯ್ದೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಇಟ್ ವಾಸ್ ಪಾಸ್ಡ್ ಬೈ ದಿ ಬ್ರಿಟಿಷ್ ಪಾರ್ಲಿಮೆಂಟ್. ದಿಸ್ ಆಕ್ಟ್ ಲೆಡ್ ಟು ದಿ ಕ್ರಿಯೇಷನ್ ಆಫ್ ದಿ ಇಂಡಿಯಾ ಅಂಡ್ ಪಾಕಿಸ್ತಾನ್ ಎಫೆಕ್ಟಿವ್ ಫ್ರಮ್ ಆಗಸ್ಟ್ 15, 1947. ಅಂದರೆ ಈ ಒಂದು ಕಾಯ್ದೆಯನ್ನು ಬ್ರಿಟಿಷ್ ಸಂಸತ್ತು ಅಂಗೀಕಾರ ಮಾಡಿದ ನಂತರ ಭಾರತ ಮತ್ತು ಪಾಕಿಸ್ತಾನ ಎಂದು ಕರೀತಕ್ಕಂಥ ಎರಡು ಸ್ವತಂತ್ರ ರಾಷ್ಟ್ರಗಳು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೌಂಟ್ ಬ್ಯಾಟನ್ ಪ್ಲಾನ್, ದ ಲಾಸ್ಟ್ ವೈಸರ್ ಆಫ್ ಇಂಡಿಯಾ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಪ್ರಪೋಸ್ ದಿ ಪ್ಲಾನ್. ಸೊ ಈ ಒಂದು ಪ್ಲಾನ್ ಅನ್ನು ಪ್ರಪೋಸ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಕೊನೆಯ ವೈಸರಾಯ್ ಆಗಿರ್ತಕ್ಕಂಥ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ರವರು ಈ ಒಂದು ವಿಭಜನೆ ಯೋಜನೆಯನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಕ್ಸೆಪ್ಟೆಡ್ ಬೈ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಡ್ ದಿ ಮುಸ್ಲಿಂ ಲೀಗ್. ಸೊ ಇದನ್ನು ಅಂಗೀಕಾರ ಮಾಡಿರ್ತಕ್ಕಂಥವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇಬ್ಬರು ಒಪ್ಪಿಕೊಂಡು ಸೊ ಈ ಒಂದು ವಿಭಜನೆಗೆ ಕಾರಣವಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್ ಏನು ಅಂತ ನಾವು ನೋಡೋದಾದ್ರೆ 10 to 20 ಮಿಲಿಯನ್ ಪೀಪಲ್ ವರ್ ಡಿಸ್ಪ್ಲೇಸ್ಡ್. ಸರಿ ಸುಮಾರು 10 ರಿಂದ 20 ಮಿಲಿಯನ್ ಜನರು ಸ್ಥಳಾಂತರಗೊಂಡಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಲೆಡ್ ಟು ವೈಡ್ ಸ್ಪ್ರೆಡ್ ಕಮ್ಯುನಲ್ ವೈಲೆನ್ಸ್. ಅಂದರೆ ಈ ಒಂದು ಕಮ್ಯುನಲ್ ವೈಲೆನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಕೋಮು ಹಿಂಸಾಚಾರಕ್ಕೆ ನಾಂದಿ ಆಡಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಡೆತ್ಸ್ ರೇಂಜಿಂಗ್ ಫ್ರಮ್ 2 lakh to 2 million, 2 ಲಕ್ಷದಿಂದ 2 ಮಿಲಿಯನ್ವರೆಗೂ ಸಾವುಗಳಾಗಿರ್ತಕ್ಕಂಥ ಒಂದು ಘಟನೆಯನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 736. You can just pause the video here, go through the questions and give us the answers. This is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.